ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ನೆನಪಲ್ಲಿ ಲಾಲ್ ಬಹದ್ದೂರ್ ಜೈ ಜವಾನ್ ದಿವಸ್ ಎನ್ನುವ ಪ್ರೋಗ್ರಾಮ್ನ ಜನವರಿ 11ರಂದು ಮೈಸೂರು ಕಲಾಮಂದಿರದಲ್ಲಿ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮದ ಅಂಗವಾಗಿ ನಾವು ಒಬ್ಬರು ವಿಶೇಷ ವ್ಯಕ್ತಿನ ಬ್ರಿಗೇಡಿಯರ್ ಆಗಿರೋ ನಮ್ಮ ಇಂಡಿಯನ್ ಆರ್ಮಿಲಿ ಇಂಡಿಯನ್ ಆರ್ಮಿಲಿ ಬ್ರಿಗೇಡಿಯರ್ ಸ್ಥಾನದಲ್ಲಿ ಕಾರ್ಯನಿರ್ವಹಿಸುವ ಶ್ರೀಯುತ ಕುಮಾರಸ್ವಾಮಿ ಅವ್ರನ್ನ ನಿಮಗೆಲ್ಲ ಪರಿಚಯ ಮಾಡ್ಕೊಳ್ಳೋಕ್ಕೆ ನಿಜವಾಗ್ಲೂ ಹೆಮ್ಮೆ ಅನ್ನಿಸ್ತಾ ಇದೆ. ಇದೊಂದು ಭಾವುಕ ಕ್ಷಣ, ಹಾಗೆ ನಮಗೆ ಒಂದು ಒಳ್ಳೆಯ ದಿನ ಅಂತ ಹೇಳ್ತಾ ನೇರವಾಗಿ ಅವ್ರ ಮೂಲಕನೇ ಅವ್ರನ್ನ ನಿಮಗೆಲ್ಲ ಪರಿಚಯ ಮಾಡ್ಕೊಡ್ತೀವಿ. ಸರ್ ನಮಸ್ತೆ. ನಮಸ್ಕಾರ ಸರ್, ನಿಮ್ಮ ಹೆಸರು? ನಾನು ಕುಮಾರಸ್ವಾಮಿ ಅಂತ. ನಿಮ್ಮ ಊರು, ನಿಮ್ಮ ಬಾಲ್ಯ? ನಾನು ಹುಟ್ಟಿದ್ದು ಭದ್ರಾವತಿ, ಶಿವಮೊಗ್ಗ ಡಿಸ್ಟ್ರಿಕ್ಟ್. ನಮ್ಮ ಮದರ್ಸ್ ಪೇರೆಂಟ್ಸ್ ಪ್ಲೇಸ್ ಅದು. ತಾಯಿ ತಂದೆ ಹೆಸರು ಸರ್? ನಮ್ಮ ತಾಯಿ ಶಕುಂತಳಾ ಅಂತ. ಓಕೆ ಸರ್. ತಂದೆ ಇದ್ದಾರೆ. ತಂದೆ ಗೋಪಾಲಕೃಷ್ಣ ಅಂತ. ಲಾಸ್ಟ್ ಇಯರ್ ಆಗಸ್ಟ್ ಅಲ್ಲಿ ಹೋಗ್ಬಿಟ್ರು ಅವರು. ಬಟ್ ಬೆಳೆದಿದ್ದೆಲ್ಲ ನಾನು ಬೆಂಗಳೂರಲ್ಲಿ, ಬಸವನಗುಡಿ, NR ಕಾಲೋನಿ ನಮ್ದು ಗ್ರ್ಯಾಂಡ್ ಪೇರೆಂಟ್ಸ್ ಪ್ಲೇಸ್. ಲೋವರ್ ಮಿಡಲ್ ಸ್ಕೂಲು, ಹೈಸ್ಕೂಲು, ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು ಎಲ್ಲ ನಾನು ಒಂದೇ ಜಾಗದಿಂದಾನೇ ಮಾಡಿದ್ದೀನಿ, ಅದೇ ಮನೆಯಿಂದ. ಅದು ನಾನು ಮಿಡಲ್ ಸ್ಕೂಲ್ ಅಲ್ಲೇ ಮನೆ ಹತ್ರನೇ ಒಂದಿತ್ತು, ಪ್ರತಿಭಾ ಬಾಲಮಂದಿರ ಅಂತ. ಪ್ರತಿಭಾ ಬಾಲಮಂದಿರ, ಓಕೆ ಸರ್. ನೆಟ್ಕಲಪ್ಪ ಸರ್ಕಲ್ ಕೇಳಿರ್ಬೇಕು. ಸೊ ಅಲ್ಲಿಗೆ ಹೋಗಿದ್ದೆ. ಆಮೇಲೆ ಅಲ್ಲಿ 7ನೇ ಕ್ಲಾಸ್ ಮುಗಿಸ್ಕೊಂಡು ನಾನು ಸೌತ್ ಎಂಡಲ್ಲಿ ವಿಜಯ ಹೈಸ್ಕೂಲ್ಗೆ ಸೇರ್ಕೊಂಡೆ. 8, 9, 10 3 ವರ್ಷ ಅಲ್ಲಿ. ಅದಾದ್ಮೇಲೆ PUC 2 ವರ್ಷ ಸೆಂಟ್ ಜೋಸೆಫ್ಸ್ ಕಾಲೇಜಲ್ಲಿ ಮಾಡಿದೆ, ಸೈನ್ಸ್. ಅದಾದ್ಮೇಲೆ ನನಗೆ UVC ಸೀಟ್ ಸಿಕ್ತು, UVC ಸಿವಿಲ್ ಇಂಜಿನಿಯರಿಂಗ್. ಸೊ 1980 UVC ಸೇರಿದ್ದು. 4 ವರ್ಷ 4 ಇಯರ್ ಕೋರ್ಸ್. ಯಾವ ಬ್ರಾಂಚ್ ಸರ್? ಸಿವಿಲ್ ಇಂಜಿನಿಯರಿಂಗ್. ಒಳ್ಳೆ ಸರ್. ಅಲ್ಲಿಂದ 4 ವರ್ಷ ಕೋರ್ಸ್ ಮಾಡಿ ಒಂದೂವರೆ ವರ್ಷ ನಾನು ಇಲ್ಲಿ ಬೆಂಗಳೂರಲ್ಲಿ ಕನ್ಸ್ಟ್ರಕ್ಷನ್ ಸೆಕ್ಟರಲ್ಲಿ ಕೆಲಸ ಮಾಡಿದೆ. ಈ ಬಸವನಗುಡಿ ಪೋಸ್ಟ್ ಆಫೀಸ್ ಕಟ್ಟದಲ್ಲಿ ನಂದು ಇದು ಒಂದು ಪಾತ್ರ ಇದೆ. ಕೋರಮಂಗಲದಲ್ಲಿ ಒಂದು PNT ಇದು ಕಟ್ಟಿದ್ದೀವಿ, ಕ್ವಾರ್ಟರ್ಸ್. ಅದಾದ್ಮೇಲೆ ನನಗೆ ನವೆಂಬರ್ 1986 ನವೆಂಬರಲ್ಲಿ ಇಂಟರ್ವ್ಯೂ ಬಂತು ಆರ್ಮಿಗೆ ಅಪ್ಲೈ ಮಾಡಿದಾಗ. ಅದು ಭೋಪಾಲ್. ನಾನು ಇಲ್ಲಿ ಕೇಳ್ತೀನಿ, ನಿಮ್ ಬಾಲ್ಯ ಹೇಳಿದ್ರೆ ನೀವೆಲ್ಲ ಮೂಲತಃ ಭದ್ರಾವತಿ ಆದ್ರೂ ಬೆಳೆದೆಲ್ಲ ಓದಿದ್ದು ಬೆಂಗಳೂರು. ನೀವೊಂದು ಪ್ರತಿಷ್ಠಿತ UVC ಕಾಲೇಜಲ್ಲಿ ಇಂಜಿನಿಯರಿಂಗ್ ಪದವಿ ಮಾಡಿದ್ರೆ, ಅದು ಆ ಕಾಲದ ಸಿವಿಲ್ ಅಂದ್ರೆ ಒಂದು ಗ್ರೇಟ್. ಹೌದು. ಇತ್ತೀಚೆಗೆ ಬೇರೆ ಬೇರೆ ಬ್ರಾಂಚ್ ಬಂದ್ರೆ ಅವತ್ತಿದ್ದ ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ಸ್ ನೀವು ಅದಾಗಿ ಒಂದು ಒಳ್ಳೆ ಕೆಲಸದಲ್ಲಿ ಇದ್ರಿ. ಬೆಂಗಳೂರಲ್ಲಿ ಹೇಳ್ತಾ ಇದ್ರೆ ಪೋಸ್ಟ್ ಆಫೀಸ್ ಆ ತರದೆಲ್ಲ ಕೊಡುಗೆ ಇದೆ ಅಂತ. ಬಟ್ ನೀವು ಇದ್ದಕ್ಕಿದ್ದಂಗೆ ನಮ್ಮ ಇಂಡಿಯನ್ ಆರ್ಮಿ ಸೇರ್ಬೇಕು ಅಂತ ಅದೊಂದು ಒಳ್ಳೆ ಕ್ವಶನ್ ಕೇಳಿದ್ದೀರಾ. ಅದೇನಾಯ್ತು ಅಂದ್ರೆ, ನಾವು 4 ಜನ ಫ್ರೆಂಡ್ಸ್, ತುಂಬಾ ಕ್ಲೋಸ್ ಎಲ್ಲ UVC ಇಲ್ಲೇ. ಅದ್ರಲ್ಲಿ ಒಬ್ಬ ಅವನಿಗೆ ಮುಂಚೆಯಿಂದಾನು ತುಂಬಾ ಇಷ್ಟ ಆಯ್ತು, ಸ್ಪೋರ್ಟ್ಸ್ ಮೆನ್ ಅವನು. ಸೊ ಅವನು ಆರ್ಮಿಗೆ ಸೇರೋಣ ಅಂತ. ಸೊ ನಾವು ಇವನೇನೋ ಹೇಳ್ತಾ ಇದ್ದಾನಲ್ಲಪ್ಪ, ನಮ್ಮ ಮನೇಲೆಲ್ಲ ಯಾರು ಆಗಿನ ಕಾಲದಲ್ಲಿ ಆರ್ಮಿಗೆ ಸೇರೋದು ಸುರೇಶ್ ಅಂತ, PS ಸುರೇಶ್ ಅಂತ. ಸೊ ನಾವು ಇವನೇನೋ ಆರ್ಮಿ ಕುಣಿತಾ ಇದ್ದಾನೆ. ಬಟ್ ನಾವೆಲ್ಲ ಮನೇಲಿ ಹೆಂಗ್ ಕನ್ವಿನ್ಸ್ ಮಾಡೋದು, ಬೇಕಾದ್ರೆ ನಮ್ಮ ಇದ್ರಲ್ಲೆಲ್ಲ ಅವಾಗ ಇನ್ನೂ ಬೆಂಗಳೂರಲ್ಲಿ ಅಂದ್ರೆ ಆರ್ಮಿಗೆ ಸೇರೋದು ಅಂದ್ರೆ ಒಂಥರ ಇದ್ದಿತ್ತು. ಸೊ ಬಟ್ ಅವನು ಗಲಾಟೆ ಮಾಡ್ದ. ಸೊ ನಾನು ಫಸ್ಟ್ ಟೈಮ್ ಏನಾಯ್ತು, ಅವನು ಅಪ್ಲಿಕೇಶನ್ ಅವನೇ ತಂದ. ನಾನು ಸುಮ್ನೆ ನೋಡೋಣ ಹೋಗಿ, ಅವನೇನ್ ಹೇಳ್ದ ಫಸ್ಟ್, ನಾವೆಲ್ಲ ಅಟ್ಲೀಸ್ಟ್ ಊರಿಗಾದ್ರೂ ಹೋಗಿ ನೋಡ್ಕೊಂಡ್ ಬರ್ಬೋದು, ಬೇರೆ ಬೇರೆ ಊರಲ್ಲಿ ಇಂಟರ್ವ್ಯೂ ಕರೀತಾರೆ, ಸೊ ಟ್ರೈನ್ ಟಿಕೆಟ್ ಕೊಡ್ತಾರ ಅವರು, ನಾವು ಊರಾದ್ರೂ ನೋಡ್ಕೊಂಬೋಣ ಅಂತ. ಸೊ ನಾವೇನ್ಕೊಂಡ್ವಿ, ಚಲೋ ಫಸ್ಟ್ ಟೈಮ್ ಹೋಗೋಣ ಅಂತ. ಆಮೇಲೆ ಅಷ್ಟೊತ್ತಿಗೆ ನಾನು ಇದೆಲ್ಲ ತರಿಸ್ಕೊಂಡು ಓದ್ದೆ, ಲೈಬ್ರರಿಗೆ ಹೋಗ್ಬಿಟ್ಟು, ಏನಿದು ಆರ್ಮಿದು, ಇದು ಎಕ್ಸಾಮ್ ಏನಿರುತ್ತೆ, ಇಂಟರ್ವ್ಯೂ ಏನಿರುತ್ತೆ, ಆರ್ಮಿಗೆ ಸೇರಿದ್ರೆ ಏನಾಗತ್ತೆ ಎಲ್ಲ. ನಾನು ಭಾಳ ಇಂಪ್ರೆಸಿವ್ ಆದೆ. ಅಂಡ್ ಸ್ವಲ್ಪ ಜನ ದೊಡ್ಡವ್ರನ್ನೂ ಎಲ್ಲ ಮಾತಾಡಿ ಕೇಳಿದೆ. ಅವಾಗ ಅವರು ಎಲ್ಲ ಹೇಳಿದ್ರು, ಇಲ್ಲ ತುಂಬ ಚೆನ್ನಾಗಿರುತ್ತೆ, ಆ್ಯಂಡ್ ನಿಮ್ಮ ಸಿವಿಲ್ ಇಂಜಿನಿಯರಿಂಗಿಂದ ಆರ್ಮಿಲಿ ಒಳ್ಳೊಳ್ಳೆ ಪೋಸ್ಟ್ಗಳು ಸಿಗುತ್ತೆ, ಆ್ಯಂಡ್ ಒಳ್ಳೆ ಚಾಲೆಂಜಿಂಗ್ ಟಾಸ್ಕ್ಗಳು ಸಿಗುತ್ತೆ. ಸೊ ಇಟ್ ಇಸ್ ನಾಟ್ ಎ ಬ್ಯಾಡ್ ಐಡಿಯಾ ಅಂತ ಹೇಳಿದ್ರು. ಅದೇ ಟೈಮಲ್ಲಿ ಏನಾಗಿತ್ತು, ಸಿವಿಲ್ ಇಂಜಿನಿಯರಿಂಗ್ ಸ್ವಲ್ಪ ಗ್ಲಟ್ ಬಂದಿತ್ತು ಮಾರ್ಕೆಟಲ್ಲಿ. ಅಷ್ಟೊಂದು ಕೆಲಸ ಇನ್ನೂ ಓಪನ್ ಅಪ್ ಆಗ್ತಾ ಇರಲಿಲ್ಲ. ಈ ತರ ಈ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಿಂಗ್ ಇನ್ನೂ ಬಂದಿರಲಿಲ್ಲ ಆಗ. ಸ್ವಲ್ಪ ಆ ಟೈಮಲ್ಲಿ ಇನ್ನೂ ಸಿವಿಲ್ ಇಂಜಿನಿಯರಿಂಗ್ ಡಿಮಾಂಡ್ ಕಡಿಮೆ ಆಗ್ತಾ ಇತ್ತು. ಸೊ ಅವಾಗ ನಮ್ಗೆ ಇದೊಂದು ಅವೆನ್ಯೂ ಓಪನ್ ಆಯಿತು ಆರ್ಮಿಗೆ ಇದು ಅಂತ. ಸೊ ಅದು ಒಂದು ಕಾರಣ ಇತ್ತು. ಅವಾಗ ಇವನು ಇಂಟರ್ವ್ಯೂ ಮಾಡಿದ, ನಮ್ಮಿಬ್ಬರದು ಬಂತು. ಒಬ್ಬ ಅವ್ನಿಗೆ ಅಲಹಾಬಾದ್ ಬಂತು, ನನಗೆ ಭೋಪಾಲ್ ಏನೋ ಬಂತು ಅವಾಗ. ಬಟ್ ಅದು ಅದೇ ಟೈಮಲ್ಲಿ ನಾವು ಹೊರಡೋ ಹಿಂದಿನ ದಿವಸನ ನಮ್ಗೆ ಟೈಫಾಯ್ಡ್ ಬಂದು ನಾವು ಹೋಗಕ್ಕಾಗ್ಲಿಲ್ಲ. ಅದಕ್ಕೆ ಅವನು ಹೋದ, ಅವನು ಕ್ಲಿಯರ್ ಆದ, ಅವ್ನು ಸೇರ್ಕೊಂಡು ಬಿಟ್ಟ. ಅವನು 86 ಜೂನಲ್ಲಿ ಸೇರ್ಕೊಂಡ ಅವನು. ಸೊ ಅವನು ಅಲ್ಲಿಂದಾನೇ ನಮ್ಗೆಲ್ಲ ಪ್ರೆಸ್ ಮಾಡ್ತಾ ಇದ್ದ, ನೀವುಗಳು ಬರ್ಬೇಕು ಅಂತ. ಸೊ ಅಷ್ಟೊತ್ತಿಗೆ ನಾವ್ 3 ಜನದಲ್ಲಿ 2 ಇದ್ವಿ. ಅವನು 3ನೇವನು ಅಹಮದ್ ಅಂತ, ಕ್ಲಾಸ್ಮೇಟು. ಅಶ್ವಥ್ ಅಂತ ಇನ್ನೊಬ್ಬ ಕ್ಲಾಸ್ಮೇಟು, ಮೈಸೂರವನೇ, ಅವನು ಮಂಡ್ಯ ಮೈಸೂರು.
ಅವನು ನಾನು 3 ಜನ ಮಿಕ್ಬಿಟ್ವಿ. ಅವನೊಬ್ಬ ಹೊಟ್ಟೋದ ಡೆಹ್ರಾಡೂನ್ಗೆ. ನಾನು ಅಶ್ವಥ್ ಏನ್ ಮಾಡಿದ್ವಿ, ಇದಕ್ಕೆ ಹೋಗಿ ಅವನು ಡೆಲ್ಲಿ ಯೂನಿಟ್ ಬಂದ ಪಾಸ್ ಆಗಿ. ಸೊ ನಾವ್ ಅಲ್ಲಿ ಹೋಗೋಗಿ ನೋಡ್ಕೊಂಡೆಲ್ಲ ಬಂದ್ವಿ ಹೆಂಗಿರುತ್ತೆ ಏನೋ ಅಂತ. ಸೊ ನಾವಿಬ್ರು ಡಿಸೈಡ್ ಮಾಡಿದ್ವಿ ನಾವು ಹೋಗೋಣ ಅಂತ. ಸೊ ನಾವು ತಿರ್ಗಿ ಅಪ್ಲೈ ಮಾಡಿದೆ ಎರಡನೇ ಸತಿ ನೆಕ್ಸ್ಟ್ ವರ್ಷಕ್ಕೆ. ಸೊ ಅದು ಡಿಸೆಂಬರ್ ನನಗೆ ಕ್ಲಿಯರ್ ಆಯ್ತು. ಅವನಿಗೆ ಭೋಪಾಲ್ ಇದು ಬಂದು, ನನಗೆ ಭೋಪಾಲ್ ಬಂತು, ಅವನಿಗೆ ಅಲಹಾಬಾದ್ ಬಂತು. ಸೊ ಇಬ್ರು ನಾವು ಇಬ್ಬರು ಜಾಗದಲ್ಲೂ ಕ್ಲಿಯರ್ ಆದ್ವಿ. ಸೊ ನಾವಿಬ್ರು ಒಂದೇ ಬ್ಯಾಚಿಗೆ ಸೇರಿದ್ವಿ, ಜನವರಿ 87 ಬ್ಯಾಚ್. ಅಂಡ್ ಅವಾಗ ನಮ್ಗೆ ಏನ್ ಅಡ್ವಾಂಟೇಜ್ ಇತ್ತು ಅಂದ್ರೆ, ಈ ಟೆಕ್ನಿಕಲ್ ಮಾಡಿದವ್ರಿಗೆ 2 ವರ್ಷ ಆಂಟಿ ಡೇಟ್ ಸೀನಿಯಾರಿಟಿ ಸಿಗುತ್ತೆ. ಸೊ ನೀವು ಸೇರಿದ ದಿವಸದಿಂದ 2 ವರ್ಷ ನಿಮ್ಗೆ ಹಿಂದಿನ ಡೇಟ್ ಇಂದ ಸೀನಿಯಾರಿಟಿ ಆಗ್ಬಿಡುತ್ತೆ. ಸೊ ಅದೊಂದು ಅಡ್ವಾಂಟೇಜ್ ಇತ್ತು. ಸೊ ಅದೆಲ್ಲ ನೋಡಿ ನಾವು ಡಿಸೈಡ್ ಮಾಡಿದ್ವಿ ಸೇರೋಣ ಅಂತ. ಸೊ ಮನೇಲೂ ನಾವೆಲ್ಲ ಮಾತಾಡಿ ಆರ್ಮಿ ಅನ್ನೋದು ಹೌದು, ಒಳಗಡೆ ಏನೇ ಇದ್ರು ಒಂದು ಭಯ. ಹೌದು ಏನು ಇದು ಅಂತ ಮನೇಲಿ ಹೆಂಗ್ ಅದೇ ಕನ್ವಿನ್ಸ್ ಮಾಡಿದ್ವಿ. ಅದೇ ಅವನನ್ನು ಕರೆದ್ವಿ, ಸುರೇಶ್ ಅನ್ನು ಬಂದ ಮನೆಗೆ, ಪೇರೆಂಟ್ಸ್ ಜೊತೆ ಎಲ್ಲ ಮಾತಾಡ್ದ. ಒಂದ್ ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ, ಚೆನ್ನಾಗಿರುತ್ತೆ. ಆಮೇಲೆ ಇಸ್ ಎ ಕಮ್ಯುನಿಟಿ ಲಿವಿಂಗ್. ನಾವ್ ಒಬ್ರೇ ಎಲ್ಲೂ ಇರಲ್ಲ. ಆರ್ಮಿಲಿ ಇದ್ದಾಗ ನೀವ್ ಒಬ್ರೇ ಎಲ್ಲೂ ಇರಲ್ಲ, ಯಾವಾಗ್ಲೂ ನಿಮ್ ಒಂದು ಟೀಮ್ ಜೊತೆ ಇರ್ತೀರಾ. ಸೊ ಅದು ಒಂದ್ ಎಲ್ಲಾರು ಧೈರ್ಯ ಬಂತು, ಯಾವ ಊರಲ್ಲಿ ಇದ್ರು ಏನು ಪ್ರಾಬ್ಲಮ್ ಆಗಲ್ಲ ಅಂತ. ಆಮೇಲೆ ನಾನು ಇನ್ಫ್ಯಾಕ್ಟ್ ನಾ ಹೇಳ್ಬೇಕು ಅಂದ್ರೆ ಬೆಂಗಳೂರೇ ಬಿಟ್ಟಿಲ್ಲ. ಫಸ್ಟ್ ಔಟಿಂಗ್ ನಾನು ಭೋಪಾಲ್ ಹೋಗಿದ್ದು, ಇಂಟರ್ವ್ಯೂ ಹೋಗಿದ್ದು. ಕರೆಕ್ಟ್, ಹೋಗೇ ಇಲ್ಲ ನಾನು ಎಲ್ಲೂ. ಇಷ್ಟ ಅವಕಾಶ ಇರ್ಲಿಲ್ವಲ್ಲ ಅವೆಲ್ಲ ಹೋಗೋದು ಕಷ್ಟ. ಅಂಡ್ ಅವಾಗ ಏನು ಚಾನ್ಸ್ ಸಿಕ್ಕಿರ್ಲಿಲ್ಲ ಹೋಗಕ್ಕೆ, ಯಾರೋ ಇದಾರೆ ಅದು ಇದು ಅಂತ. ಸೊ ನಾವು ಫಸ್ಟ್ ಟೈಮೇ ಊರ್ ಬಿಟ್ಟು ನಾನು ಭೋಪಾಲ್ಗೆ ಹೋಗಿದ್ದು ಸೀದಾ. ಅದು ಒಂದು ದೊಡ್ಡ ಅಡ್ವೆಂಚರ್. ಯಾಕಂದ್ರೆ ನಾನು ಟ್ರೈನ್ ಮಿಸ್ ಆಗೋಗಿತ್ತು. ಅವಾಗ ಇದಿತ್ತು ರಾಜಧಾನಿ ಎಕ್ಸ್ಪ್ರೆಸ್, ಮಧ್ಯಾಹ್ನ ಹೊರಡೋದು. ನನಗೇನೋ ಕನ್ಫ್ಯೂಷನ್ ರಾತ್ರಿ ಅನ್ಕೊಂಬಿಟ್ಟೆ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಫಿಲಿಮ್ಗೆ ಹೋಗ್ಬೇಕು ಅಂದ್ರು. ಅವರು ರಾತ್ರಿ ನನ್ ಬಿಟ್ಬಿಟ್ಟು ನಾವು ಫಿಲಿಮ್ಗೆ ಹೋಗ್ತೀವಿ ಅಂತ ಅವರೆಲ್ಲ ರೈಲ್ವೆ ಸ್ಟೇಷನ್ ಬಂದ್ರು. ನೋಡಿದ್ರೆ ಟ್ರೈನ್ ಹೊರಟೋಗಿದೆ. ಸೊ ಗಾಬರಿ ಆಗೋಯ್ತು, ಏನ್ ಮಾಡೋದು ಅಂತ. ನನ್ಗೆ ಅನಿಸ್ತು ಏನೋ ಸಿಗ್ನಲ್ ಇದು ಹೋಗ್ಬೇಡ ಅಂತ, ಏನಾದ್ರು ಸಿಗ್ನಲ್ ಬರ್ತಾ ಇದೆಯಾ, ಹೋಗ್ಬೇಡ ಅಂತ. ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಆ ತರ ಎಲ್ಲ ಏನಿಲ್ಲ, ನೀ ಈ ಟ್ರೈನ್ ನಿಂತಿದೆ, ಮಡ್ರಾಸ್ಗೆ ಹೋಗುತ್ತಿದ್ದು 10 ಮಡ್ರಾಸಿಂದ ಬೆಳಗಿನ ಜಾವ ಡೆಲ್ಲಿಗೆ ಒಂದು ಟ್ರೈನ್ ಇದೆ, ಫೇಮಸ್ TN ಎಕ್ಸ್ಪ್ರೆಸ್ ಏನೋ, ಅದ್ ಹತ್ಕೊಂಡು ಹೋಗು ಅಂತ ಗಲಾಟೆ ಮಾಡಿ ಕಳ್ಸಿದ್ರು ಅವರು ಫ್ರೆಂಡ್ಸ್. ಸೊ ನಾನು ಹೋಗಿ, ಖಾಲಿ ಇತ್ತು ಮಡ್ರಾಸ್ ಟ್ರೈನು, ಅಲ್ಲಿಂದ ಹೋಗಿ ಅಲ್ಲೂ ಒಂದು ಸೀಟ್ ಸಿಕ್ತು. ಭೋಪಾಲಲ್ಲಿ ಇಳಿದೆ ರಾತ್ರಿ 10 ಗಂಟೆನೋ ಏನೋ. ಬೆಳಗ್ಗೆ ನಾನು 10 ಗಂಟೆಗೆ ತಲುಪಬೇಕಾಗಿದ್ದವ್ ರಾತ್ರಿ 10 ಗಂಟೆಗೆ ತಲುಪಿದೆ. ಸೊ ಏನಪ್ಪಾ ಮಾಡೋದು, ಏನು ಊರ್ ಗೊತ್ತಿಲ್ಲ ಏನಿಲ್ಲ ಅಂತ ಹೊರಗಡೆ ಬಂದು ಆಟೋದು ಒಂದ್ ಜೊತೆ ಹರಕ್ಪುರ್ಕ್ ಹಿಂದಿ, ಅವಾಗೆಲ್ಲ ಹಿಂದಿ ಅಷ್ಟು ಬರ್ತಾ ಇರ್ಲಿಲ್ಲ. ಏನೋ ಹಿಂದಿ ಫಿಲಿಮ್ ನೋಡಿ ಸ್ವಲ್ಪ ಹಿಂದಿ ಕಲ್ತಿದ್ದೆ. ಸೊ ಏನಪ್ಪಾ ಮಾಡೋದು ಅನ್ಕೊಂಡು ಆಟೋದವನ ಹತ್ರ ಹೋದೆ. ಅವ್ನ ಹೇಳ್ದ ಇದಕ್ ಬಂದಿದ್ದೀರಾ ಅಂತ, SSBಗೆ, ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಅಂತ. ಅವ್ರಿಗೆಲ್ಲ ನೋಡಿದ ತಕ್ಷಣ ಗೊತ್ತಾಗತ್ತೆ. ಹೌದು ಅಂದೆ. ಬಟ್ ಯಾಕೆ ಇಷ್ಟು ಲೇಟ್ ಆಯ್ತಲ್ಲ, ಎಲ್ಲರೂ 5 ಗಂಟೆ ಒಳಗಡೆ ಬಂದ್ಬಿಡ್ತಾರೆ ಅಂತ. ನಾ ಹೇಳಿದೆ ಈ ತರ ಟ್ರೈನ್ ಸ್ವಲ್ಪ ಇದಾಯ್ತು ಅಂತ. ಅವನು ನಾನು ಟ್ರೈ ಮಾಡ್ತೀನಿ, ನಿಮ್ಮ ಹತ್ರ ಗೇಟ್ ತನಕ ಬಿಡ್ತೀನಿ, ಅವರು ಸೇರಿಸ್ಕೊಂಡ್ರೆ ನೀವು ಒಳಗಡೆ ಹೊಟ್ಟೋಗಿ, ಒಂದ್ಸತಿ ರಾತ್ರಿ ಆದ್ರೆ ನಾಳೆ ಬೆಳಿಗ್ಗೆ ಬನ್ನಿ ಅಂತಾರೆ. ಅವಾಗ ನಾನು ನಿಮ್ಗೆ ಯಾವ್ದಾದ್ರು ಒಂದು ಹೋಟೆಲ್ ಕರ್ಕೊಂಡು ಹೋಗಿ ಬಿಡ್ತೀನಿ ಅಂತ. ಪಾಪ ಅವ್ನು ಅಲ್ಲೇ ನಿಂತ್ಕೊಂಡು ಆಟೋದವನು. ಸೊ ನಾ ಹೋಗ ಗೇಟ್ ಹತ್ರ ಸ್ವಲ್ಪ ಹಿಂದಿಲೆಲ್ಲ ಮಾತಾಡಿದ್ರೆ ಈ ತರ ಆಯ್ತು ಅಂತ. ಅವನೇನ್ ಹೇಳದ, ಲಕ್ಕಿಲಿ ಅವ್ನು ಒಳಗಡೆ ಬಿಟ್ಟು ಇವತ್ತು ನೀವು ನಮ್ ಜೊತೆನೆ ಇರಿ ಈ ರೂಮಲ್ಲೇ, ಗಾರ್ಡ್ ರೂಮ್ ಇರುತ್ತಲ್ಲ, ನಾ ಬೆಳಗ್ಗೆ ಕರ್ಕೊಂಡೋಗಿ ನಿಮ್ ಟೀಮ್ ಜೊತೆ ಸೇರಿಸ್ತೀನಿ ಇಂದ. ಸರಿ ಬಿಡು ಅಂತ ಹೇಳಿ, ಸೊ ನಾನ್ ಟೀಮ್ ಜೊತೆ ಸೇರಿ ನೆಕ್ಸ್ಟ್ ಡೇ ಬೆಳಗ್ಗೆ ಆಮೇಲೆ ಎಲ್ಲ ಆಕ್ಟಿವಿಟೀಸ್ ಟೀಮ್ ಜೊತೆ ಮಾಡಿದೆ. ಇನ್ಫ್ಯಾಕ್ಟ್ 30 ಜನದಲ್ಲಿ ನಾವ್ ಇಬ್ಬರೇ ಸೆಲೆಕ್ಟ್ ಆಗಿದ್ದು. ನಾನು ನೋಡಿ ಏನಿದು ಅದಕ್ಕೆ ಆಗ್ಬೇಕಾಗಿತ್ತು ಅಂದ್ರೆ ಕರೆಕ್ಟ್ ನಿಮ್ ಬರ್ದಿತ್ತು ಎಕ್ಸಾಕ್ಟ್ಲಿ. ರಾತ್ರಿ 10 ಗಂಟೆ ನೀವು ಬೇರೆ ಭೋಪಾಲ್ ಎಲ್ಲ ಉಳ್ಕೊಂಡು ಏನೇನೋ ಪ್ರಾಬ್ಲಮ್ ನೋಡಿ ಅಲ್ಲೇ ವ್ಯವಸ್ಥೆ. ಹೌದು, ಖಂಡಿತ ಬರ್ದಿತ್ತು ಅಂದ್ರೆ ಅದ ಕರ್ಕೊಂಡು ಹೋಗುತ್ತೆ. ಎಷ್ಟು ದಿವಸ ಆಯ್ತು ಸರ್ ಅದು? 7 ದಿವಸ ಆಯ್ತು. 7 ದಿವಸ ಈ ತರ ಫಿಸಿಕಲ್ ಪ್ರತಿಯೊಂದು ಇತ್ತು. ಫಿಸಿಕಲ್, ಮೆಂಟಲ್, ಗ್ರೂಪ್, ಸೈಕಲಾಜಿಕಲ್, ಜನರಲ್ ನಾಲೆಡ್ಜ್ ಎಲ್ಲ ಇರುತ್ತೆ ಅದ್ರಲ್ಲಿ. ಈಗ ನೀವು ಒಂದ್ ಲಾಸ್ಟ್ ಇಯರ್ ಹೋಗಿ ಪ್ರಯತ್ನ ಮಾಡಿದ್ರೆ, ಆದ್ರೆ ಅದೊಂದು ಟೈಫಾಯ್ಡ್ ಇಂದ ಮಿಸ್ ಆಗ್ಬಿಡುತ್ತೆ. ಬಟ್ ಮನ್ಸಲ್ಲಿ ತುಂಬಾ ಡಿಸೈರ್ ಇತ್ತು, ಫ್ರೆಂಡ್ ಹೇಳಿದ್ರು ಎಲ್ಲ ವ್ಯವಸ್ಥೆ, ಮತ್ತೆ ನೀವು ಹೋಗಿ ನೋಡ್ಕೊಂಡು ಬಂದಿದ್ರು. ಅದರಿಂದ ನಿಮ್ಗೊಂದು ಮಾನಸಿಕವಾಗಿ ಕಷ್ಟ ಅಂತ ಅನ್ಸ್ಲಿಲ್ಲ. ಒಂದು ಹ್ಯಾಪಿಯಾಗಿ ಇನ್ವಾಲ್ವ್ ಆದ್ರೆ ಒಂದು ಸ್ವಲ್ಪ ಧೈರ್ಯ ಇತ್ತು, ಮಾಡ್ಬೋದು ಇದು ಮಾಡ್ಬೋದು. 30 ಜನದಲ್ಲಿ ಈಗ ಇಬ್ರು ಸೆಲೆಕ್ಟ್ ಕಾಂಪಿಟೇಷನ್ ಏನಂತ ಅರ್ಥ ಆಗುತ್ತೆ. ಅದೇನು ಅರ್ಧ ಗಂಟೆ ಇಂಟರ್ವ್ಯೂ ಅಲ್ಲ, 7 ದಿವಸ. ಬಹಳ ಸಂತೋಷ ಸರ್. ಅದ್ರಲ್ಲಿ 7 ಜನ ಸೆಲೆಕ್ಟ್ ಆದ್ರೆ, ನೀವು ಮತ್ತೆ ನಿಮ್ ಫ್ರೆಂಡ್ ಇನ್ನೊಬ್ರ? ಇಲ್ಲ, ಅವರು ಅಹಮದಾಬಾದ್ ಅಲ್ಲಿ ಸೆಲೆಕ್ಟ್, ಅಲಹಾಬಾದ್ ಅಲ್ಲಿ ಬೇರೆಯವರು, ನಾನ್ ಬೇರೆ ಯಾರು ಬಂದಿದ್ರಲ್ಲ ಅವ್ರು. ಆಗ್ಲಿ ಸರ್. ಈಗ 7 ದಿವಸ ಇಂಟರ್ವ್ಯೂ ಆಯ್ತು, ನಿಮ್ ಸೆಲೆಕ್ಷನ್ ಯಾವಾಗ ಗೊತ್ತಾಯ್ತು ಸರ್? ನಿಮ್ ಸೆಲೆಕ್ಟ್ ಆಗಿದೆ ಲಾಸ್ಟ್ ಡೇ ಏನಾಗುತ್ತೆ, ಎಲ್ಲ ಒಂದೊಂದೇ ದಿವಸ ಮುಗಿಸ್ಕೊಂಡು ಹೋಗ್ತಿವಿ, ನಮ್ಗೇನು ಗೊತ್ತಾಗಲ್ಲ, ಯಾರು ಏನು ಹೇಳೋದು ಇಲ್ಲ. ಸೈಕಾಲಜಿ ಟೆಸ್ಟ್ ಆಗುತ್ತೆ. ಸೈಕಾಲಜಿ ಟೆಸ್ಟ್ ತುಂಬಾ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ ಅಲ್ಲಿ. ಸೈಕಾಲಜಿಕಲಿ ವೆದರ್ ಈಸ್ ಫಿಟ್ ಟು ಜಾಯಿನ್ ದಿ ಆರ್ಮಿ ಆರ್ ನಾಟ್. ದೇ ಆರ್ ನಾಟ್ ಲುಕಿಂಗ್ ಎಟ್ ಮೆರಿಟ್, ತುಂಬಾ ಹೈ ಅಥವಾ ತುಂಬಾ ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಾನ. ನಮ್ಗೆಲ್ಲ ಅವಾಗ ಇಂಗ್ಲಿಷ್ ಅಷ್ಟು ಬರ್ತಾ ಇರ್ಲಿಲ್ಲ. ನಿಜ ಸರ್, ಹೌದು. ಹಿಂದಿನೂ ಅಷ್ಟು ಬರ್ತಾ ಇರ್ಲಿಲ್ಲ, ಸೌತ್ ಇಂಡಿಯನ್ ಬಾಡಿ ಲ್ಯಾಂಗ್ವೇಜ್ ಅಲ್ಲೇ. ಬಾಡಿ ಲ್ಯಾಂಗ್ವೇಜ್ ಅವ್ರು ಏನೋ ನೋಡ್ತಾರ, ಅವರು ಸೈಕಾಲಜಿ ನೋಡ್ಬಿಟ್ಟು
ನಾನು ಆಮೇಲೆ ಲಾಸ್ಟ್ ಅಲ್ಲಿ ಪ್ರೆಸಿಡೆಂಟ್ ಅಂತ ಒಬ್ರು ಇರ್ತಾರೆ ಅಲ್ಲಿ ಇದಕ್ಕೆ, ಅವ್ರದ್ದು ಇಂಟರ್ವ್ಯೂ ಆಗುತ್ತೆ, ಅವರು ಮಾರ್ಕ್ಸ್ ಕೊಡ್ತಾರೆ ಇಂಟರ್ವ್ಯೂ ನೋಡ್ಬಿಟ್ಟು. ಸೊ ಆ ಇಂಟರ್ವ್ಯೂ ಆಯ್ತು, ಅದಾದ್ಮೇಲೆ ನಾವೆಲ್ಲ ಬಂದ್ಬಿಡ್ತೀವಿ. ಆಮೇಲೆ ಒಂದು ಹಾಫ್ ಆನ್ ಅವರ್ 45 ಮಿನಿಟ್ಸ್ ಎಲ್ಲ ಹೊರಗಡೆ ಇರ್ತೀವಿ. ಆಮೇಲೆ ಒಂದು ರೂಮ್ ಕರೀತಾರೆ, ಅಲ್ಲಿ ಕರೆದ್ಬಿಟ್ಟು ಅನೌನ್ಸ್ ಮಾಡ್ತಾರೆ. ಅವ್ರು ಒಬ್ರು ಇವರೇ ಬರ್ತಾರೆ ಅಲ್ಲಿರೋರು, ವೈಸ್ ಪ್ರೆಸಿಡೆಂಟ್ ಏನೋ ಬಂದ್ ಈ ತರ ಫಸ್ಟ್ ಎಲ್ಲ ಹೇಳ್ತಾರೆ, ಈ ತರ ನೋಡಿ ನೀವು 34 ಜನನು ತುಂಬಾ ಮೆರಿಟ್ ಇರೋರು, ತುಂಬಾ ಹಾರ್ಡ್ ವರ್ಕಿಂಗು, ಇನ್ನು ಯಂಗ್, ನೀವು ತುಂಬಾ ಟ್ಯಾಲೆಂಟೆಡ್. ಸೊ ಇದೇ ಎಂಡು ಅಂತ ನೀವು ಅನ್ಕೋಬಾರ್ದು. ಚಾನ್ಸ್ ಇಲ್ದ್ರಲ್ಲಿ ನಿಮ್ಗೆ ಸೆಲೆಕ್ಟ್ ಆಗದೆ ಇದ್ರು, ಇದು ಸೆಲೆಕ್ಷನ್ ಆಗದೆ ಇದ್ರೆ ನೀವು ಒಳ್ಳೆಯವರು ಅಲ್ಲ ಅಥವಾ ನಿಮ್ ಮೆರಿಟ್ ಇಲ್ಲ ಅಂತ ಮತ್ಲಬ್ ಇದಿಲ್ಲ. ಇದೇನೋ ಬೇರೆ ಬೇರೆ ಕಾರಣಗಳಿರುತ್ತೆ. ಸೊ ನೀವು ಹೊರಗಡೆ ಹೋಗು, ಇನ್ನೂ ಚೆನ್ನಾಗಿ ಮಾಡ್ಬೋದು, ಇಲ್ಲ ಇನ್ನೊಂದ್ಸತಿ ಅಪ್ಲೈ ಮಾಡಿದ್ರು ನಿಮ್ಗೆ ಚಾನ್ಸಸ್ ಇದೆ. ಸೊ ಆ ಥರ ಎಲ್ಲ ಹೇಳ್ಬಿಟ್ಟು ಆಮೇಲೆ ನಂಬರ್ ಕರೀತಾರೆ. ಅವಾಗ ಏನಾಗಿತ್ತು, ನಾನು ಲಾಸ್ಟ್ ಅಲ್ಲಿ ಜಾಯ್ನ್ ಆಗಿರೋದ್ರಿಂದ ನಾನು ನಂಬರ್ ಕೊಟ್ಟಿರ್ಲಿಲ್ಲ. ಹೇಳಿದ್ರು ನಂಬರ್ 34 ಅಂತ, ಬಟ್ ಅದು ಪಟ್ಟಿ ಇರ್ಲಿಲ್ಲ ನನ್ನ ಹತ್ರ. 34 ಫ್ಲಾಶ್ ಆಗ್ಲಿಲ್ಲ ನನಗೆ. 34 ಅಂತ ಅನೌನ್ಸ್ ಮಾಡೋದು, ನಾನು ಅಲ್ಲಿ ಇಲ್ಲಿ ನೋಡ್ತಾ ಇದ್ದೀನಿ. ಆಮೇಲೆ ನಾನು ಪಕ್ಕದಾಗ ಹೇಳಿದೆ, ನೀನೇ ಅಲ್ವಾ 34 ಅಂತ, ಯಾಕೆ ಪಟ್ಟಿ ಇರ್ಲಿಲ್ಲ. ಹೌದು ಅಂತ ಕೈ ಎತ್ತಿದೆ. ಸೊ ಆ ತರ ಆಯ್ತು ಸೆಲೆಕ್ಷನ್. ಸೊ ಅದಾದ್ಮೇಲೆ ಅಲ್ಲೆಲ್ಲ ಕಂಗ್ರಾಚುಲೇಷನ್ಸ್ ಎಲ್ಲ ಇವರೆಲ್ಲ ಇರ್ತಾರಲ್ಲ, ಬಾಕಿ ಇವರೆಲ್ಲ ಹೊಟ್ಟೋಗ್ತಾರೆ. ಖಂಡಿತ 20-32 ಜನ ಮಾಡಿ ಹೊಟ್ಟೋಗ್ತಾರೆ. ನಾವಿಬ್ರು ಉಳ್ಕೋತೀವಿ. ಅಲ್ಲಿ ಪ್ರಿಲಿಮಿನರಿ ಮೆಡಿಕಲ್ ನಡೆಯುತ್ತೆ, ಅದೊಂದು ವಾರ ಆಗತ್ತೆ. 7 days ಆದ್ಮೇಲೆ ಸೆಲೆಕ್ಟ್ ಆದ್ಮೇಲೆ ಇನ್ನೊಂದು ವಾರ, ಅದೊಂದು ವಾರ ಆಗತ್ತೆ. ಮೆಡಿಕಲ್ ಅಲ್ಲಿ ಸ್ವಲ್ಪ ನಂದು ಮೈನರ್ ಪ್ರಾಬ್ಲಮ್ ಇತ್ತು. ಸೊ ಅವ್ರು ಹೇಳಿದ್ರು, ನೀವು ಏರ್ಫೋರ್ಸ್ ಹಾಸ್ಪಿಟಲ್ ಬೆಂಗಳೂರಲ್ಲಿ ಅದನ್ನ ಸರಿ ಮಾಡಿಸ್ಕೊಂಡು ನೀವು ತಿರ್ಗಾ ಅಲ್ಲೇ ತೋರಿಸಿ, ಅವ್ರು ಕ್ಲಿಯರ್ ಮಾಡಿದ ತಕ್ಷಣ ನಿಮ್ಗೆ IMA ಇಂದ ಕಾಲ್ ಬರುತ್ತೆ ಅಂತ. ಸೊ ನಾನು ಬೆಂಗಳೂರಿಗೆ ಬಂದು ಅದನ್ನೆಲ್ಲ ಸರಿ ಇದು ಮಾಡಿಸ್ಕೊಂಡು, ನಮ್ಮ ತಂದೆ HL ಅಲ್ಲಿ ಇದ್ರು. ಸೊ ನಾನು HL ಆಸ್ಪತ್ರೆಯಲ್ಲಿ ತೋರಿಸಿದೆ ಡಾಕ್ಟರ್ಗೆ. ಅವ್ರು ಹೇಳಿದ್ರು, ಇದು ಮೈನರ್ ಸರ್ಜರಿ, ಅದು ಕರೆಕ್ಟ್ ಮಾಡ್ಬಿಡ್ತೀವಿ ಅಂತ. ಸೊ ಅದನ್ನ ಕರೆಕ್ಟ್ ಮಾಡಿಸ್ಕೊಂಡು ದೆನ್ ಏರ್ಫೋರ್ಸ್ ಹಾಸ್ಪಿಟಲ್ಗೆ ರಿಪೋರ್ಟ್ ಮಾಡಿಕೊಂಡು ನಾನು ಇಲ್ಲೊಂದು 3 ದಿವಸ ಮಾಡಿದ್ರು ಟೆಸ್ಟ್ ಎಲ್ಲ. ಆಮೇಲೆ ಕ್ಲಿಯರ್ ಮಾಡಿದ್ರು. ಸೊ ಅದಾದ್ಮೇಲೆ ಡಾಕ್ಯುಮೆಂಟೇಶನ್ ಕ್ಲಿಯರ್ ಮಾಡಿದ್ಮೇಲೆ ಅದು ಡೆಲ್ಲಿಗೆ ಹೋಗುತ್ತೆ, ಡೆಲ್ಲಿಯಿಂದ IMAಗೆ ಹೋಗುತ್ತೆ. ಸೊ ಅಲ್ಲಿ ಬರೋ ಅಷ್ಟೊತ್ತಲ್ಲಿ ನಂದು ಒಂದು 15 ದಿವಸ ಗ್ಯಾಪ್ ಆಯ್ತು. ಸೊ ಕೋರ್ಸ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು ನಾನು ಹೋಗಿ ಸೇರೋ ಅಷ್ಟೊತ್ತಲ್ಲಿ. ಮೆಡಿಕಲ್ ಹೆಚ್ಚು ಕಡಿಮೆ ಅವ್ರ ಜೊತೆ ಸೇರ್ಬಿಟ್ಟು ಅಶ್ವತ್ತು ಕರೆಕ್ಟ್ ಟೈಮಲ್ಲಿ ಸೇರ್ಬಿಟ್ಟಿದ್ರು. ಆಮೇಲೆ ನಾನು ಒಂದು 15-20 ದಿವಸ ಆದ್ಮೇಲೆ ಅವ್ರ ಜೊತೆ ಜಾಯಿನ್ ಆದೆ. ಅದು ಫಸ್ಟ್ ಟೈಮ್ ನಾನು ಊರ್ ಬಿಟ್ಟು ಹೋಗಿದ್ದು ಡೆಹ್ರಾಡೂನ್ಗೆ ಇರಕ್ಕೆ ಅಂತ. ಸೊ ಎಲ್ಲಾ ಮನೆಯವರೆಲ್ಲ ಬಂದಿದ್ರು. ಯಾವ ತಿಂಗಳು ಸರ್ ಡೆಹ್ರಾಡೂನ್ ಹೋಗಿದ್ದು? ಯಾವ್ದು ತಿಂಗಳ? ಫೆಬ್ರವರಿ ಫಸ್ಟ್ ವೀಕ್. ಹೆಚ್ಚು ಕಡಿಮೆ ಚಳಿಗಾಲ, ಚಳಿನೇ. ನಾವು ಆ ಚಳಿ ತಡಿಯಕ್ಕೆ ಗೊತ್ತೇ ಇರ್ಲಿಲ್ಲ. ಸ್ವೆಟರ್ ಹಾಕೊಂಡು ಹೋಗಿದ್ದೆ. ಒಂದು ಆಪ್ಟಿಮಮ್ ಟೆಂಪರೇಚರ್ ಡೆಹ್ರಾಡೂನ್ ಎಕ್ಸ್ಟ್ರೀಮ್ ಆಗ್ಲಿ ಸರ್. ಆಗ ನೀವು ಟ್ರೈನಿಂಗ್ ಹೋದ್ರೆ ಡೆಹ್ರಾಡೂನ್ಗೆ ಎಷ್ಟು ವರ್ಷ ಆಯ್ತು ಸರ್ ಅದು ಟ್ರೈನಿಂಗ್? ಅದು ಜನವರಿಯಿಂದ ಡಿಸೆಂಬರ್ ಟ್ರೈನಿಂಗ್ ಸರ್. 1 year. ಜೂನ್ ಅಲ್ಲಿ ಒಂದು 10 days ನಮ್ಗೆ ಬ್ರೇಕ್ ಕೊಡ್ತಾರೆ. ನೀವು ಐದರ್ ಮನೆಗೆ ವಾಪಸ್ ಬರ್ಬೋದು. ನಾವ್ ಅನ್ಕೊಂಡ್ವಿ ಇಷ್ಟು ದೂರ 10 days 3 ದಿವಸ ಜರ್ನಿನೇ ಬೇಕು. ಅವಾಗೆಲ್ಲ ಫ್ಲೈಟ್ ಎಲ್ಲ ಅಷ್ಟು ಇದಿರ್ಲಿಲ್ಲ. ಟ್ರೈನಲ್ಲಿ ನಾನು ಅಲ್ಲಿ ಡೆಹ್ರಾಡೂನ್ ಡೆಲ್ಲಿಗೆ ಹೋಗಿ ಡೆಲ್ಲಿಯಿಂದ ಇದಕ್ಕೆ ಬರೋಕ್ಕೆ 6 ದಿವಸ ಆಗ್ಬಿಡುತ್ತೆ. ಸೊ ನಾನೇನ್ ಮಾಡಿದೆ, ಅಲ್ಲೊಂದು ನಮ್ದು ವೇರಿಯಸ್ ಕ್ಲಬ್ಸ್ ಇರುತ್ತೆ IMAಲಿ. ಆಂಗ್ಲಿಂಗ್ ಕ್ಲಬ್, ಗಾಲ್ಫ್ ಕ್ಲಬ್, ಅದೆಲ್ಲ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಆ ಕ್ಲಬ್ ಜೊತೆ ಹೋಗಿ ಆ ಕ್ಲಬ್ ಅವ್ರು ಕರ್ಕೊಂಡು ಹೋಗ್ತಾರೆ ಊರಿಗೆ. ಸೊ ನಾನು ಆಂಗ್ಲಿಂಗ್ ಕ್ಲಬ್ ಅಂತ ಒಂದು ಅದೇ ಮೀನ್ ಹಿಡಿಯೋದು ಇರುತ್ತಲ್ಲ, ಆಂಗ್ಲಿಂಗ್ ಕ್ಲಬ್ ಸೇರ್ಕೊಂಡೆ. ಸೊ ಅವ್ರು ನನಗೆ ಯಮುನಾ ನದಿ ಕರ್ಕೊಂಡು ಹೋದ್ರು, ಹರಿಯಾಣ ಹತ್ರ. ಸೊ ಅಲ್ಲಿ ಒಂದು 4-5 ದಿವಸ ಇದ್ದು ಔಟಿಂಗ್ ಇದ್ ಮಾಡ್ಕೊಂಡು ಆಮೇಲೆ ವಾಪಸ್ ಬಂದ್ವಿ. ಈಗ ನಿಮ್ದು ಎಲ್ಲರೂ ಹೇಳ್ತಾರೆ 1 year. ಈಗ ಆರ್ಮಿಲಿ ನಾನು ಆಲ್ರೆಡಿ 7 ಜನ ಇಂಟರ್ವ್ಯೂ ಮಾಡಿದೀನಿ. ಆ 1 year ಟಫ್. ಎಷ್ಟೋ ಜನ ಇವಾಗ ಯಾರು ಬರಲ್ಲ, ಅವತ್ತು ಎಷ್ಟೋ ಜನ ಮಧ್ಯೆ ಬಿಟ್ಟು ನಮ್ಮಿಂದ ಒಂದು 5-6 ಜನ ಹೊಟ್ಟೋದ್ರು. ನಿಮ್ಮಲ್ಲೂ 5-6 ಜನ ಹೋಗಿದ್ದಾರೆ. ನಿಮ್ಗೆ ಯಾಕೆ ಆತರ ಆಗತ್ತೆ ಅಂದ್ರೆ ಹೇಳ್ತೀನಿ. ನಾವು ಎಲ್ಲರೂ ನಾವು ಇಂಜಿನಿಯರಿಂಗ್ ಮುಗಿಸ್ಕೊಂಡ್ ಬಂದಿರ್ತೀವಿ. ಸೊ ಇಂಜಿನಿಯರಿಂಗ್ 4 ವರ್ಷ ಫಿಸಿಕಲ್ ಬಗ್ಗೆ ನಮ್ಗೆ ಏನು ಇದಿರಲ್ಲ. ನಾವೇನು ಫೋಕಸ್ ಮಾಡಲ್ಲ. ಮೆಂಟಲಿ ಫಿಸಿಕಲ್ ಬರೀ ಎಕ್ಸಾಮು ಓದು ಅದೇ ಇರುತ್ತೆ. ಸರ್ವೆ ಮಾಡ್ಬೇಕು, ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು. ಸೊ ಫಿಸಿಕಲ್ ಬಗ್ಗೆ ನಾವು ತುಂಬಾ ಕಡಿಮೆ ಇದ್ಕೊಟ್ಟಿರ್ತೀವಿ. ಒಂದು ಪರ್ಟಿಕ್ಯುಲರ್ಲಿ ಸೌತ್ ಇಂಡಿಯಾ ಜಾಸ್ತಿ ಅದು. ಸೌತ್ ಇಂಡಿಯಾಲಿ ಸ್ಪೋರ್ಟ್ಸ್ ಅಲ್ಲೂ ನಾವು ಫೋಕಸ್ ಮಾಡಲ್ಲ ಇಂಜಿನಿಯರಿಂಗ್ ಮಾಡುವಾಗ. ಅದಕ್ಕೆ ಮುಂಚೆ ನಾನು ಕ್ರಿಕೆಟ್ ಆಡಿದೀನಿ, ಸ್ಕೂಲ್ ಕ್ರಿಕೆಟ್ ಆಡ್ತಾ ಇದ್ದೆ, ಕಾಲೇಜ್ ಕ್ರಿಕೆಟ್ ಆಡಿದೀನಿ. ಬಟ್ ಇಂಜಿನಿಯರಿಂಗ್ ಸೇರಿದ ತಕ್ಷಣ ಎಲ್ಲ ಬಿಟ್ಟಾಯ್ತು. ಸೊ ನೀವು ಕ್ರಿಕೆಟ್ ಆಡ್ತಾ ಇಲ್ಲ, ಬಾಕಿ ಏನು ಸ್ಪೋರ್ಟ್ಸು ಇಲ್ಲ. ಅಂಡ್ ಇದು ಮೋಸ್ಟ್ಲಿ 100% ಇಲ್ಲರೂ 95% ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಜೊತೆ ಇದಾಗತ್ತೆ ಇದು, ಪರ್ಟಿಕ್ಯುಲರ್ಲಿ ಸೌತ್ ಇಂಡಿಯಲ್ಲಿ. ಸೊ ಅದೇನಾಗತ್ತೆ, ನಾವು ಸೇರಿದಾಗ ಸ್ಟಾರ್ಟಿಂಗ್ ಇಂದಾನೆ ಅಲ್ಲಿ 2 ಮೈಲು 4 ಮೈಲು 5 ಮೈಲು ರನ್. ಆಮೇಲೆ ಬೆಳಗ್ಗೆ 5:30 ಆ ಚಳಿಲಿ ಎವ್ರಿ ಡೇ ನೀವು 6 o'clock ಅಂದ್ರೆ 6 o'clock ಕರೆಕ್ಟ್ ಆಗಿ ಅಲ್ಲಿ ಹಾಜರಿರ್ಬೇಕು. ಎಷ್ಟು ಇದು ಬೀಳ್ತಾ ಇರತ್ತೆ ಹೋಸ್ ಅಂದ್ರೆ ನಿಮ್ಗೆ ಕಾಣಿಸೋದೇ ಇಲ್ಲ ಜನ, ಬಟ್ ಅದು ನೀವು ಅಲ್ಲಿ ನಿಂತಿರ್ಬೇಕು. ಆಮೇಲೆ PT ಫಿಸಿಕಲ್ ಎಕ್ಸರ್ಸೈಸ್ ಮಾಡ್ಲೇಬೇಕು 1 hour. ಅಂಡ್ ಎವ್ರಿಥಿಂಗ್ ಇಸ್ ಒಂಥರ ನಾವು ಯೂಸ್ ಟು ಇರಲ್ಲ. ಟೈಮ್ ಟು ಟೈಮ್ 6 ರಿಂದ 7 ಫಿಸಿಕಲ್. ನೀವು 7 ರಿಂದ 7:45 ನೀವು ರೂಮ್ಗೆ ಬಂದು ರೆಡಿ ಆಗ್ಬೇಕು ಕ್ಲಾಸ್ಗೆ.
7:45 ರೆಡಿಯಾಗಿ ನೀವು 8ಕ್ಕೆ ಬ್ರೇಕ್ಫಾಸ್ಟ್ ಟೇಬಲ್ ಅಲ್ಲಿ ಇರ್ಬೇಕು. 8ರಿಂದ 8:15 ಬ್ರೇಕ್ಫಾಸ್ಟ್ ಮುಗಿಸ್ಬೇಕು. 8:15 8:45 ಒಳಗಡೆ ನೀವು ಕ್ಲಾಸ್ ಅಲ್ಲಿ ಕೂತ್ಕೋಬೇಕು. ಅಂಡ್ ಆ ಕ್ಲಾಸ್ ದೂರ ಇಟ್ಟಿರ್ತಾರೆ. ನೀವು ಐದರ್ ಸೈಕಲ್ ಅಲ್ಲಿ ಹೋಗ್ಬೇಕು ಇಲ್ಲ ಓಡ್ಕೊಂಡು ಹೋಗ್ಬೇಕು. ಕರೆಕ್ಟ್ ಆಗಿ ರೀಚ್ ಆಗಬೇಕು. ಲೇಟ್ ಆದ್ರೆ ನಿಮ್ ಪನಿಷ್ಮೆಂಟ್. ಸೊ ವಿ ಆರ್ ನಾಟ್ ಯೂಸ್ ಟು ದಟ್ ಡಿಸಿಪ್ಲಿನ್ ಲೈಫ್. ಸೊ ಆ ಟೈಮಲ್ಲಿ ಏನಾಗುತ್ತೆ, ಫಸ್ಟ್ 1 month ಇಫ್ ಯುವರ್ ಮೈಂಡ್ ವೇವರ್ಸ್, ಇದೇನಪ್ಪ ಸರಿ ಇಲ್ಲ, ನಂಗೆ ಸೆಟ್ ಆಗ್ತಾ ಇಲ್ಲ ಅಂತ ಏನಾದ್ರು ಅನ್ಸಿದ್ರೆ, ಮೋಸ್ಟ್ ಆಫ್ ದಿ ಟೈಮ್ 99% ನಂಗೆ ಅನ್ನಿಸ್ದವರು ಬಿಟ್ಬಿಡ್ತಾರೆ. ಆಗಲ್ಲ ಅವ್ರಿಗೆ. ಬಟ್ ಇದೇನಿಲ್ಲ, ನಾವು ಆಗತ್ತೆ ಅಂಡ್ ನಿಮ್ಗೆ ಅದು ಗ್ರೂಪ್ ಇರುತ್ತಲ್ಲ, ನಿಮ್ಗೆ ಗ್ರೂಪ್ ಸಿಗತ್ತಲ್ಲ, ಅಲ್ಲಿ ಅವ್ರುಗಳು ನಿಮ್ಗೆ ಇದ್ ಮಾಡ್ಬೇಕು. ಲಕ್ಕಿಲಿ ಏನಾಯ್ತು, ನನಗೆ ಇಬ್ರು ಕನ್ನಡದವರು ಸೈನಿಕ್ ಸ್ಕೂಲ್ ಅವ್ರು ಸಿಕ್ಕಿದ್ರು. ಗೊತ್ತಲ್ಲ, ಅವ್ರ ಬಾಲ್ಯದಿಂದ 6ನೇ ಕ್ಲಾಸಿಂದ ಅವ್ರ ಸೈನಿಕ್ ಸ್ಕೂಲ್. ಸೊ ಅವ್ರು ನನಗೆ ಧಾರವಾಡದವರು, ಒಬ್ಬ ಧಾರವಾಡ, ಒಬ್ಬ ಬೆಳಗಾಮವನು. ಸೊ ಅವ್ರು ನನಗೆ ಇದ್ ಮಾಡೋರು, ಇದೆಲ್ಲ ಏನಿಲ್ಲ, ಇದೆಲ್ಲ ಸುಸ್ತಾಗೋದು, ಇದಾಗೋದೆಲ್ಲ ಆಗತ್ತೆ, ಎಲ್ಲ ಆಗತ್ತಿದೆ, ಎಷ್ಟೋ ಜನ ಮಾಡ್ಕೊಂಡು ಹೋಗಿದ್ದಾರೆ, ಅದು ಇದು ಅಂತೆಲ್ಲ ಇದ್ ಮಾಡಿ ತುಂಬಾ ಹುರಿದುಂಬಿಸಿ. ಸೊ ನನ್ಗೆ ಟೆಸ್ಟ್ ಕ್ಲಿಯರ್ ಮಾಡೋದೇನು ಅಷ್ಟು ಪ್ರಾಬ್ಲಮ್ ಆಗ್ಲಿಲ್ಲ. ಒಂದು 15 ದಿವಸ ಸ್ವಲ್ಪ ಕಷ್ಟ ಆಯ್ತು, ಕಾಲ್ ನೋವೋದು ಅದೆಲ್ಲ. ಬಟ್ ಒನ್ಸ್ ನನ್ಗೆ ಮನ್ಸಲ್ಲಿ ಬಂದ್ಬಿಟ್ರೆ ಮಾಡ್ಲೇಬೇಕು ಅಂತ, ಆಮೇಲೆ ನನ್ಗೆ ಇಟ್ ಬಿಕೇಮ್ ಎ ಬ್ರೀಸ್. ನಿಜ ಸರ್. ಈಗ ಯಾವ್ದೇ ಒಂದು ಹಿಮಾಲಯ, ಮೌಂಟ್ ಎವರೆಸ್ಟ್ ಹತ್ಬೇಕಾದ್ರೆ ಅಕ್ಲಮೆಟೈಸ್ ಅಂತಾರೆ, ಬಾಡಿ ಅಡ್ಜಸ್ಟ್ ಆಗ್ಬೇಕು. ನೀವು ಇಲ್ಲಿನ ಬೆಂಗಳೂರು ಅಂತ ಒಂದು ಒಳ್ಳೆ ವಾತಾವರಣ, ಅಲ್ಲಿ -ಡಿಗ್ರಿ ಅಂತದ್ರಲ್ಲಿ ಮತ್ ನಿಮ್ ವಿಲ್ ಪವರ್ ಇತ್ತು, ಎಲ್ಲ ಇತ್ತು. ಫಸ್ಟ್ 15 ದಿವಸ ವಿಲ್ ಪವರ್, ಬಾಡಿ ಅಡ್ಜಸ್ಟ್ ಆಗಿರಲಿಲ್ಲ, ಬಟ್ ಆಮೇಲೆ ಅಡ್ಜಸ್ಟ್ ಆಯ್ತು. ಮತ್ತೆ ನಿಮ್ಮ ಅದೃಷ್ಟಕ್ಕೆ ನಮ್ಮ ಕನ್ನಡಿಗರು ಸೈನಿಕ್ ಶಾಲೆ ಸಿಕ್ಕಿದ್ರು, ಬಹಳ ಒಂದು ಇದಾಯ್ತು. ಅದರಿಂದ ಈಗ ನಮ್ಗೆ ಈಗ ನಾವೆಲ್ಲ 1 year ಟ್ರೈನಿಂಗ್ ಅಂದ್ರೆ ಏನಂತೀವಿ, ಬಟ್ ಅಲ್ಲಿ ಏನು ಅನ್ನೋದು ಅನುಭವಿಸೋರ್ ಗೊತ್ತಾ. ಅದು ಏನು 1 ತಿಂಗಳ ಕಂಟಿನ್ಯೂಸ್ ಆಗಿ ಪ್ರತಿ ಒಂದು ಎವ್ರಿ ಡೇ ನೀವು ಎವ್ರಿ ಡೇ ಅದು ಅದೇ ಟೈಮ್ ಅಲ್ಲಿ ಮಾಡ್ಬೇಕು. ಅದು ಒಂದೊಂದು ನಿಮಿಷ ಇಷ್ಟ ಆಗಲ್ಲ. ಕರೆಕ್ಟ್. ಎವ್ರಿ ಡೇ ನೀವು ಡಿಸಿಪ್ಲಿನ್ ಅಲ್ಲಿ ಮಾಡ್ಬೇಕು ಅಂದ್ರೆ, ಯಾಕಂದ್ರೆ ನಾವು ವಿ ಆರ್ ನಾಟ್ ಯೂಸ್ ಟು ಇಟ್. ನಾವು ಸ್ಕೂಲಲ್ಲಿ ಆಗ್ಲಿ, ಕಾಲೇಜಲ್ಲಿ, ಸ್ಕೂಲ್ ಟೈಮು ಕಾಲೇಜ್ ಟೈಮ್ ಎಲ್ಲ ಇರುತ್ತೆ. ಬಟ್ ಅದಾದ್ಮೇಲೆ ನಿಮ್ಗೇನು ಇದಿರಲ್ಲ, ಫ್ರೀಡಮ್ ಇರುತ್ತೆ, ಎಲ್ಲಾರು ಆಡ್ಕೋ, ಏನಾರು ಮಾಡ್ಕೋ ಅಂತ. ಆಗ್ಲಿ ಸರ್. ಈಗ 1 year ಒಂದು ಟಫೆಸ್ಟ್ ಟ್ರೈನಿಂಗ್ ಅನ್ನೋದು, ಟಫ್ ಅಂದ್ರೆ ಇಲ್ಲ, ನಮ್ಮ ಇಂಡಿಯನ್ ಆರ್ಮಿ ಜಾಯ್ನ್ ಆಗ್ಬೇಕು ಅಂತ ಅರ್ಧತೆ ಟೆಸ್ಟ್ ಮಾಡೋ ಬೇಕೇ ಬೇಕು. ನಮ್ಗೊಂದು ದೇಶ ಪ್ರೇಮ ಆಮೇಲೆ ಗೊತ್ತಾಗತ್ತೆ ಯಾಕೆ ಮಾಡಿದ್ದು ಅಂತ. ಕರೆಕ್ಟ್ ಸರ್. ಯಾಕಂದ್ರೆ ಯಾವ್ಯಾವ ಮೂಲೆಗೆ ಹೋಗ್ತಾ, ಯಾವ್ಯಾವ ಮೂಲೆ, ಯಾವ್ಯಾವ ಸಿಚುವೇಶನ್. ನಾನು ಆ ಪರಾಕ್ರಮಲ್ಲಿ ಇದ್ದೆ, ಆ ವಿಜಯಲ್ಲಿದ್ದೆ. ಆ ಟೈಮಲ್ಲಿ ನಾವು ಟೆಂಟ್ ಅಲ್ಲಿ ಇರ್ಬೇಕು. ಕರೆಕ್ಟ್. ಮಳೆ ಇರುತ್ತೆ, ಸ್ನೋ ಬೀಳತ್ತೆ, ಚಳಿ ಇರುತ್ತೆ, ಅಂಡ್ ಎನಿಮಿ ಫೈರ್ ಮೇಲೆ ತಲೆ ಮೇಲೆ ಹೋಗ್ತಾ ಇರುತ್ತೆ. ಆ ತರದ್ದೆಲ್ಲ ನೋಡಿದಾಗ ನಮ್ಗೆ ಆ ಟ್ರೈನಿಂಗ್ ಬೇಕು. ಅದೆಲ್ಲ ಮಾನಸಿಕವಾಗಿ ಫಿಸಿಕಲ್ ಸದೃಢ ಆದ್ರೆ ಮಾತ್ರ ಆಗ್ಲಿ ಸರ್. ಈಗ 1 year ಟ್ರೈನಿಂಗ್ ಆಯ್ತು. 1 year ಟ್ರೈನಿಂಗ್ ಆದ್ಮೇಲೆ ನೆಕ್ಸ್ಟ್ ನಿಮ್ಗೆ ಎಲ್ಲಿ ಪೋಸ್ಟಿಂಗ್ ಆಯ್ತು, ಯಾವ ತರ ಮುಂದುವರೆದು? 1 year ಆದ್ಮೇಲೆ ನಮ್ಗೆ ಒಂದು 15 ದಿವಸ ಗ್ಯಾಪ್ ಕೊಡ್ತಾರೆ. ಒಂದು ಮನೆಗೆ ರಜಾ ಕೊಡ್ತಾರೆ. ಸೊ ಮನೆಗೆ ಹೋಗಿ ಎಲ್ಲಾರು ಮೀಟ್ ಮಾಡ್ಕೊಂಡು, ಆಮೇಲೆ ನಮ್ಗೆ ಜಸ್ಟ್ ನಾವು ಪಾಸ್ ಔಟ್ ಆಗಕ್ ಮುಂಚೆ ನಮ್ಗೆ ಇದು ಅಲರ್ಟ್ ಮಾಡ್ತಾರೆ, ನೀವ್ ಯಾವ ಇದಕ್ಕೆ ಸೇರ್ತೀರಾ, ಇಂಜಿನಿಯರ್ಸ್ ಅದ್ ನಾವು. ಸೊ ನಮ್ದು ಇಂಜಿನಿಯರಿಂಗ್ ಅಲ್ಲಿ 3 ಇದಿದೆ, ಮಡ್ರಾಸು, ಬೆಂಗಾಲು, ಬಾಂಬೆ ಅಂತ. ಸೊ 3ರಲ್ಲಿ ನನಗೆ ಮಡ್ರಾಸ್ ಸಿಕ್ತು. ಲಕ್ಕಿಲಿ ನಾನು ಅಶ್ವಥ್ ಇಬ್ಬರಿಗೂ ಮಡ್ರಾಸ್ ಸಿಕ್ತು. ಸೊ ಮಡ್ರಾಸ್ ಅಲ್ಲಿ ಏನಂದ್ರೆ ಬೆಂಗಳೂರು ಹೆಡ್ ಕ್ವಾರ್ಟರ್. ಬಾಂಬೆ ಆದ್ರೆ ನಾನು ರೂರ್ಕಿಗೆ ಹೋಗ್ಬೇಕಾಯ್ತು, ಪೂನಾ. ಬೆಂಗಾಲ್ ಆಗಿದ್ರೆ ನಾನು ಬಾಂಬೆ ಆಗಿದ್ರೆ ಕಿರ್ಕಿಗೆ ಹೋಗ್ಬೇಕಾಯ್ತು, ಬೆಂಗಾಲ್ ಆಗಿದ್ರೆ ರೂರ್ಕಿಗೆ ಹೋಗ್ಬೇಕಾಯ್ತು. ಸೊ ನಾವು ಇಲ್ಲಿ ಬೆಂಗಳೂರಿಗೆ ಬರ್ಬೇಕಾಯ್ತು. ಸೊ ನನ್ನ ಮನೆ ಬೆಂಗಳೂರಲ್ಲೇ ಇರೋದ್ರಿಂದ ನಾವು ಬೆಂಗಳೂರಲ್ಲೇ ಇದ್ವಿ. ಸೀದಾ ಬೆಂಗಳೂರಿಗೆ ರಿಪೋರ್ಟ್ ಮಾಡ್ಕೊಂಡೆ. ಬೆಂಗಳೂರಲ್ಲಿ ಒಂದು ತಿಂಗಳು ಇಟ್ಕೋತಾರೆ. ಬೇಸಿಕ್ಲಿ ಫೆಮಿಲರೈಸೇಷನ್ ಏನು, ವಾಟ್ ಈಸ್ MEG, MEG ಹಿಸ್ಟ್ರಿ ಇದೆ, ಅವ್ರದ್ದು ಮ್ಯೂಸಿಯಂ ಇದೆ. ಮಡ್ರಾಸ್ ಇಂಜಿನಿಯರ್ ಗ್ರೂಪ್ ಅಂತ ಅಲ್ಸೂರಲ್ಲಿ ಇದೆ. ಅದು ದಟ್ ಈಸ್ ದಿ ಹೆಡ್ ಕ್ವಾರ್ಟರ್ ಫಾರ್ ಆಲ್ MEG ಪರ್ಸನಲ್. ಕರೆಕ್ಟ್ ಸರ್. ಈಗ ಮೊನ್ನೆ ಕೇರಳ ಫ್ಲಡ್ ಆದಾಗ ನಿಮ್ಮ ಆ ಗ್ರೂಪ್ MEG ಇಂದಾನೇ ಹೋಗಿದ್ದು. ಒಂದು ಡೇ ನಲ್ಲಿ ಎಂಟೈರ್ ಸೌತ್ ಇಂಡಿಯಾ ಅಲ್ಲಿ ಅವರೇ ಹೋಗ್ತಾರೆ. ಏನಾದ್ರೂ ಬೇಕು, ಏನಾದ್ರೂ ಆರ್ಮಿಯಲ್ಲಿ ಬೇಕು ಅಂದ್ರೆ ಕನ್ಸ್ಟ್ರಕ್ಟರ್ ರಿಲೇಟೆಡ್ ಎಲ್ಲ MEG. ಅವಾಗ್ಲೂ MEG ಇಂದಾನೇ ಹೋಗಿದ್ದು ಕೇರಳ ಫ್ಲಡ್ಸ್ಗೆ. ಕೂರ್ಗಲ್ ಆದಾಗ್ಲೂ MEG ಇಂದ ಹೋಗಿತ್ತು ಲಾಸ್ಟ್ ಇಯರ್. ಸೊ MEG ಇಲ್ಲಿ ಏನಾಗುತ್ತೆ, ಅದರ್ ರ್ಯಾಂಕ್ಸ್ ರೆಕ್ರೂಟ್ ಮಾಡ್ತಾರೆ. ನಮ್ದು ಆಫೀಸರ್ ರೆಕ್ರೂಟ್ಮೆಂಟ್ ನಾವು IML ಮಾಡಿದ್ದು. ಬಟ್ ಬಾಕಿ ಅದರ್ ರ್ಯಾಂಕ್ಸ್ ಎಲ್ಲ ಬೇಕಲ್ಲ, ಅವರೆಲ್ಲ ಈ ತಮಿಳ್ನಾಡು, ಕರ್ನಾಟಕ, ಕೇರಳ, ಆಂಧ್ರ, ಈ 4 ಸ್ಟೇಟ್ ಅಲ್ಲಿ, ಇದು ಪಾಂಡಿಚೇರಿ, 4 ಸ್ಟೇಟ್ ಅಲ್ಲಿ ಎಲ್ಲ ಸೇರಿ MEG ಗೆ ಯಾರ್ಯಾರು ಸೆಲೆಕ್ಟ್ ಆಗ್ತಾರೋ ಅವರೆಲ್ಲ ಇಲ್ಲಿ ಬರ್ತಾರೆ ಟ್ರೈನಿಂಗ್ಗೆ. ಎಲ್ಲ ಕ್ಯಾಟಗರಿ ಅವ್ರಿಗೆ 3 ವರ್ಷ ಟ್ರೈನಿಂಗ್ ಇರುತ್ತೆ, ಕ್ಯಾಟಗರೀಸ್. ಯಾಕಂದ್ರೆ ನಮ್ಗೆ ಇಂಜಿನಿಯರ್ ರೆಜಿಮೆಂಟ್ ಅಲ್ಲಿ ಎಲ್ಲ ಡಿಫ್ರೆಂಟ್ ಟ್ರೇಡ್ ಅವರು ಬೇಕು. ನಮ್ಗೆ ಕಾರ್ಪೆಂಟರ್ ಬೇಕು, ಮೇಸನ್ ಬೇಕು, ಫಿಟ್ಟರ್ ಬೇಕು, ಎಲ್ಲ ಸಿವಿಲ್ ಇಂಜಿನಿಯರಿಂಗ್ ಟ್ರೇಡ್ ನೀವ್ ಏನೇನು ನೋಡ್ತಿರೋ ಅದೆಲ್ಲ ನಿಮ್ಗೆ MEG ಸಿಗ್ತಾರೆ. ಸ್ಕಿಲ್ ಅನ್ನೋದು ಬೇಕಾದ್ರೆ ಎಲ್ಲ ಡಿಫರೆಂಟ್ ಸೆಕ್ಟರ್ ಅವ್ರಿಗೊಂದು 3 year ಟ್ರೈನಿಂಗ್ ಹಾಕಿ 3 year ಟ್ರೈನಿಂಗ್. ಡ್ರೈವರ್ಸ್ ಬೇಕು, ಡೋಸರ್ ಡ್ರೈವ್ ಮಾಡೋರು ಬೇಕು, JCB ಡ್ರೈವ್ ಮಾಡೋರು ಬೇಕು. ಸೊ ಅದೆಲ್ಲ ಇಲ್ಲಿ ಬಂದು ಟ್ರೈನಿಂಗ್ ಮಾಡ್ತಾರೆ.
ಅವ್ರಿಗೆ 3 ವರ್ಷ ಟ್ರೈನಿಂಗ್ ಇರುತ್ತೆ. ಅವರೆಲ್ಲ ಫಿಟ್ ಆದ್ಮೇಲೆ ಅವ್ರಿಗೆ ಡಿಫ್ರೆಂಟ್ ಯೂನಿಟ್ ಕಳಿಸ್ತಾರೆ. ಒಂದ್ ಸ್ವಲ್ಪ ಜನ ನಮ್ಮ ಯೂನಿಟ್ ಬರ್ತಾರೆ ಆತರ. ನಾವ್ ಈ 11 ತಿಂಗಳು MEG ಬರ್ತೀವಲ್ಲ, ನಾವು ಅವ್ರ ಜೊತೆ ಎಲ್ಲ ಎಲ್ಲ ಪರಿಚಯ ಪರಸ್ಪರ ಅವ್ರಿಗೆ ಹೆಂಗ್ ಟ್ರೈನಿಂಗ್ ಆಗುತ್ತೆ. ಸೊ ನಾವು ಅವ್ರ ಜೊತೆ ಇದ್ ಮಾಡ್ತೀವಿ 1 ತಿಂಗಳು. ಸರ್, ಈಗ 1 ಇಯರ್ ತಿರ್ಗಾ ನಮ್ಮ ಇದಕ್ಕೆ ಬಂದು ನಿಮ್ಮ ಮೂಲ ಸ್ಥಳಕ್ಕೆ ಬಂದ ಅದಾದ್ಮೇಲೆ ತಿರ್ಗಾ ನೆಕ್ಸ್ಟ್ ಎಲ್ಲಿ ಇದಾಯ್ತು? ನಾವು MEG ಇದ್ದಾಗ ನಮ್ಗೆ ಇದು ಬಂದ್ಬಿಟ್ಟಿತ್ತು ಯಾವ ಯೂನಿಟ್ ಸೇರ್ಬೇಕು ಅಂತ. ನಂದು 15 ಇಂಜಿನಿಯರ್ ರೆಜಿಮೆಂಟ್ ಅಂತ. ಸೊ MEG ಅಂದ್ರೆ ನಾವೇನಾಗುತ್ತೆ 1 ಇಂದ 50 ತನಕ ಯಾವ ಯೂನಿಟ್ ಇದ್ರು ಅದು MEG ಗೆ ಸೇರುತ್ತೆ. 51 ಇಂದ ಅದು ಇದಕ್ಕೆ ಸೇರುತ್ತೆ, ಏನು ಬೆಂಗಾಲ್ಗೆ ಸೇರುತ್ತೆ. 100 ಮೇಲೆ ಏನಿದ್ರು ಅದು ಬಾಂಬೆ ಸೇರುತ್ತೆ. ಸೊ ನಮ್ದು 15 ನಮ್ದು 15 ಇಂಜಿನಿಯರ್ ರೆಜಿಮೆಂಟ್ 1971 ವಾರಕ್ಕಿಂತ 2 ವರ್ಷದ ಮುಂಚೆ ಹುಟ್ಕೋತು. ಅಂಡ್ ಅದು ಫುಲ್ ವಾರಲ್ಲಿ ಢಾಕಾ ತನಕ ಹೋಯ್ತದು. ಆತರ ಯೂನಿಟ್ ಅದು ತುಂಬಾ ಒಳ್ಳೆ ಯೂನಿಟ್. ಸೊ ಆ ಟೈಮಲ್ಲಿ ಅದು ಅಮೃತ್ಸರಲ್ಲಿ ಇತ್ತು ನಾನು ಜಾಯಿನ್ ಆದಾಗ. ಸೊ ನಾನು ಸೀದಾ ಬೆಂಗಳೂರಿಂದ ನನಗೆ ಟಿಕೆಟ್ ಕೊಟ್ಟರು ಅಮೃತ್ಸರ್ ಜಾಯಿನ್ ಆಗಕ್ಕೆ. ನಾನು ಅಮೃತ್ಸರ್ಗೆ ಹೋಗಿ ಯೂನಿಟ್ ಜಾಯಿನ್ ಆದೆ. ಅಮೃತ್ಸರ್ಲಿ ಒಂದು 2 ವರ್ಷ ಇದ್ದೆ, 87 to 89, 88 to 89. ಅಲ್ಲಿ ಮೇಜರ್ ಫ್ಲಡ್ ಬಂತಲ್ಲ ಅಮೃತ್ಸರಲ್ಲಿ, ಆ ಫ್ಲಡ್ ಅಲ್ಲಿ ನಮ್ ಯೂನಿಟ್ ತುಂಬಾ ಯೋಗದಾನ ಮಾಡ್ತು. ನಮ್ಗೆ ಗೊತ್ತಿಲ್ಲ ಸರ್, ಈಗ ನಮ್ ಜನರೇಷನ್ಗೆ ನಾವೆಲ್ಲ ಚಿಕ್ಕರು ಇನ್ನು 7 ವರ್ಷದ ಮಕ್ಕಳು. ಫ್ಲಡ್ ಅಂದ್ರೆ ಯಾವ ತರ, ಯಾವ ನದಿಯಿಂದ ಬಂದು ಸಟ್ಲೆ, ಯಾವ್ದು ಸಿಂಧು, ಯಾವ್ದು ಸರ್? ಇದು ಇದ್ರದ್ದು ಗೇಟ್ ಇದೆ ನೋಡಿ, ಸಟ್ಲೇಜ್ ಮೇಜರ್ ಡ್ಯಾಮ್ ಇದೆ, ಸಟ್ಲೇಜ್ ಡ್ಯಾಮ್ ಹಿಮಾಚಲ್ ಅಲ್ಲಿ ಇದೆ. ಆಮೇಲೆ ಪಠಾನ್ಕೋಟ್ ಹತ್ರ ಇದೆ, ಎಲ್ಲ ಓಪನ್ ಮಾಡ್ಬಿಟ್ರು ಆ ಟೈಮ್. ರಾವಿ ರಿವರ್ ಫುಲ್ ರಾವಿ ರಿವರ್ ಲಾಸ್ಟ್ ಪಾಕಿಸ್ತಾನ್ಗೆ ಹೋಗುತ್ತೆ. ಆ ಟೈಮಲ್ಲಿ ಪಾಕಿಸ್ತಾನಲ್ಲೂ ತುಂಬಾ ಫ್ಲಡ್ ಗಳಾಗೋಯ್ತು. ಎಲ್ಲ ಗೇಟ್ ಗಳು ಓಪನ್ ಮಾಡ್ಬಿಟ್ಟಿದ್ರು, ತುಂಬಾ ಮಳೆ ಬಂದ್ಬಿಡ್ತು. ಆ ಮಳೆಗೆ ಎಲ್ಲಾ ಗೇಟ್ ಓಪನ್ ಮಾಡ್ಬೇಕಾಯ್ತು ಇವರು. ಅದು ಯಾವ ತರ ಫ್ಲಡ್ ಆಯ್ತು ಅಂದ್ರೆ ಊರೇ ನೀರ್ ತುಂಬ್ಕೊಂಡ್ಬಿಡ್ತು. ಅಮೃತ್ಸರ್, ಅಜ್ನಾಲ ಆ ಏರಿಯಾ ಎಲ್ಲ. ಸೊ ನಂದು ಟೀಮು ಅಜ್ನಾಲಾಗ್ ಡಿಪ್ಲಾಯ್ ಆಯ್ತು. ನನ್ಗೆ ಇನ್ನೂ ಕಣ್ಣು ಕಟ್ಟದಂಗಿದೆ, ಅಜ್ನಾಲ ಅನ್ನೋ ಊರೇ ಇರ್ಲಿಲ್ಲ, ಬರೀ ನೀರು 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 ಎಲ್ಲ ಅವ್ರವ್ರ ಮನೆ ತಾರಸಿ ಮೇಲೆ ಒಂದಷ್ಟು ಜನ ಕೂತಿದ್ದಾರೆ. ಹಸುಗಳು, ಕರುಗಳು ಎಲ್ಲ ಕಚ್ಕೊಂಡು ಹೋಗ್ತಾ ಇದೆ, ಕಚ್ಕೊಂಡು ಹೋಗ್ತಾನೆ ಮುಂದೆನೆ, ಕಣ್ಮುಂದೆನೆ. ನಾವು ಯಾವ್ದೋ ಒಂದು ಸ್ಕೂಲ್ಗೆ ಹೋಗಿ ಸ್ಕೂಲ್ದು ಛತ್ ಮೇಲೆ ನಮ್ದೆಲ್ಲ ಅರೇಂಜ್ಮೆಂಟ್ ಮಾಡಿದ್ರು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅವರು. ಅದ್ರ ಮೇಲೆ ನಾವು ಬೋಟ್ ಎಲ್ಲ ಇಟ್ಕೊಂಡು ಅಲ್ಲಿಂದ ಬೋಟ್ಗಳು ತಗೊಂಡು ನಾವು ಊರೂರು ಅಲ್ದಿದೀವಿ. ಬೇಕಾದ್ರೆ ನಮ್ಗೆಲ್ಲ ಕಾಣಿಸೋದು ಯಾವ ಊರಲ್ಲಿ ರೋಡ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಮ್ಯಾಪ್ ಹಾಕಿದ್ರು ಯೂಸ್ ಇಲ್ಲ. ಅವಾಗೆಲ್ಲ ಮ್ಯಾಪ್ ಹಾಕೋ GPS ಇರ್ಲಿಲ್ಲ. ನಾವು ಸುಮ್ನೆ ಬೋಟ್ ಹಿಂಗ್ ಹಾಕೋ ತಗೊಂಡು ಹೋಗ್ತಾ ಇದ್ವಿ, ಎಲ್ಲಾ ಕಡೆ ಸಮುದ್ರ ತರ ಕಾಣೋದಷ್ಟೇ. ಅಂಡ್ ಮನೆಗಳ ಮೇಲೆ ಪಾಪ ಜನಗಳು ಇರೋರು, ಅವ್ರನ್ನ ಹೋಗಿ ಕರ್ಕೊಂಡ್ ಬಂದು ನಾವು ಈ ಒಳ್ಳೆ ಇದ್ರಲ್ಲಿ ಸೇರಿಸ್ಕೊತಾ ಇದ್ವಿ. ಜನಗಳನ್ನ ಸೇವ್ ಮಾಡಿದ್ರೆ ಆಮೇಲೆ ತಿರ್ಗಾ ಕನ್ಸ್ಟ್ರಕ್ಷನ್ ಇದು ಮಾಡಿದ್ರು ನೀವು ಅಲ್ಲಿ. ಆಮೇಲೆ ತಿರ್ಗಾ ರೋಡ್ ಇದ ಕ್ಲೀನ್ ಮಾಡ್ಬೇಕಾಯ್ತು, ಇದೆಲ್ಲ ಕಂಪ್ಲೀಟ್. ಎಲೆಕ್ಟ್ರಿಸಿಟಿ ಫುಲ್ ಇದಾಗ್ಬಿಟ್ಟಿತ್ತು, ಕಂಬಗಳು ನೆಡೋದು ಎಲ್ಲ ನಾವೇ ಅವಾಗ ತುಂಬಾ ಮಾಡಿದ್ದು ಕೆಲಸ. ಆಗ್ಲಿ ಸರ್, ನೀವು ಹೋದ ತಕ್ಷಣ ಈಗ ಅಮೃತ್ಸರ್ ನಿಮ್ಗೆ ಒಂದು 6 ತಿಂಗಳಲ್ಲೇ ಇದಾಗೋಯ್ತು. ನಿಮ್ಗೆ ಒಂದು ಪರೀಕ್ಷೆ ಏನು ನಿಮ್ದು ಏನೇನ್ ಕಲ್ತಿದ್ರಿ ಒಂದು ದೇವ್ರ ಟೆಸ್ಟ್ ಮಾಡ್ದಂಗೆ. ಒಂದ್ 2 ವರ್ಷ ಅಮೃತ್ಸರ್ ಇದ್ರಿ, ನೆಕ್ಸ್ಟ್ ಎಲ್ಗ್ ಬಂದ್ರಿ ಸರ್? ಆಮೇಲೆ ನಮ್ದು ಯೂನಿಟ್ ಮೂವ್ ಆಯ್ತು. ನೀವು 1 ನಿಮಿಷ ಸರ್, ನಮ್ಗೆ ಗೊತ್ತಿಲ್ಲ, ಈಗ ನಾವೆಲ್ಲ ರೆಜಿಮೆಂಟ್ ಅಂತ ಟಿವಿಲಿ ಕೇಳಿದಿರಿ. ಈಗ ಆ ರೆಜಿಮೆಂಟ್ ಗಳು 1 ರಿಂದ 15 ಗಂಟೆ ಇರ್ತಾರೆ ಅಂತ ನೀವ್ ಹೇಳಿದ್ರೆ, ಎಷ್ಟು ಜನ ಇರ್ತಾರೆ ನೋಡಿ? ನಮ್ದ್ರಲ್ಲಿ ಒಂದು 15 ಜನ ಆಫೀಸರ್, ಒಂದು 30 ಜನ JCOs ಅಂದ್ರೆ ಜೂನಿಯರ್ ಕಮಿಷನ್ ಆಫೀಸರ್ಸ್ ಅಂತೀವಿ, ಅವರು ರ್ಯಾಂಕ್ ಇಂದ ಮೇಲ್ ಬಂದಿರ್ತಾರೆ. ಆಮೇಲೆ ಒಂದು 750 ರಿಂದ 900 ಜನ ಇರ್ತೀವಿ. ಅಟ್ ಎ ಟೈಮ್ ಮೇ ಬಿ ಸ್ವಲ್ಪ ಜನ ಚುಟ್ಟಿ ಕೊಟ್ಟೋಗಿರ್ತಾರೆ, ಲೀವ್ ಕೊಟ್ಟೋಗಿರ್ತಾರೆ, ಸ್ವಲ್ಪ ಜನ ಕೋರ್ಸ್ ಮಾಡ್ತಾ ಇರ್ತಾರೆ, ಕ್ಯಾಡರ್ ಮಾಡ್ತಾ ಇರ್ತಾರೆ. ಸೊ ಒಂದು 600-650 ಜನ ಇದ್ದೇ ಇರ್ತೀವಿ ಯೂನಿಟ್ ಅಲ್ಲಿ. ಸೊ ಅದನ್ನ ನಾವು 3 ಕಂಪನಿ ತರ ಡಿವೈಡ್ ಮಾಡಿರ್ತಾರೆ. 3 ಫೀಲ್ಡ್ ಕಂಪನಿ ಅಂತ, ಒಂದು ಫೀಲ್ಡ್ ಪಾರ್ಕ್ ಅಂತ. ಫೀಲ್ಡ್ ಪಾರ್ಕ್ ಹತ್ರ ಎಲ್ಲ ರಿಸೋರ್ಸಸ್ ಇರುತ್ತೆ, ಡೋಸರ್, ಇದು ಫಿಟ್ಮೆಂಟ್ ಮೆಟೀರಿಯಲ್ ಎಲ್ಲ ಅವ್ರ ಹತ್ರ ಇರುತ್ತೆ. 3 ಕಂಪನಿ ಹತ್ರ ಮ್ಯಾನ್ ಪವರ್ ಇರುತ್ತೆ. ಅವ್ರ ಕೆಲಸ ಈ ಮ್ಯಾನ್ ಪವರ್ ಓರಿಯೆಂಟೆಡ್ ಕೆಲಸಗಳು ಮಾಡೋದು. ಇವಾಗ ನಾನು ಫ್ಲಡ್ ರಿಲೀಫ್ ಹೋಗ್ಬೇಕು, ಫೀಲ್ಡ್ ಪಾರ್ಕ್ ಹೋಗ್ತೀನಿ, ಬೋಟ್ ಏನೇನ್ ಬೇಕೋ ಅದೆಲ್ಲ ತಗೋತೀನಿ, ನನ್ನ ಕಂಪ್ನಿ ತಗೊಂಡು ಹೋಗ್ತೀನಿ. ಇಲ್ಲ ಬೇರೆ ಏನಾದ್ರು ಕೆಲ್ಸಕ್ಕೆ ಹೋಗ್ಬೇಕು, ಆ ಸಾಮಾನ್ ಏನ್ ಬೇಕೋ ಅದು ಫೀಲ್ಡ್ ಪಾರ್ಕ್ ಇಂದ ನಮಗ್ ಸಿಗುತ್ತೆ. ಆತರ ಕಂಪ್ನಿನ ಒಬ್ರಿಗೊಬ್ರು ಕೋಆರ್ಡಿನೇಟ್ ಮಾಡ್ಬೇಕು. ಅಂದ್ರೆ ಅದು ಒಂದು ರೆಜಿಮೆಂಟ್ ನಿಮ್ದು ಅಂದ್ರೆ 900 ಜನ ಆವರೇಜ್ ಹೌದು. ಅದು ನಾನಾಗ್ಲೇ ಹೇಳ್ತಾ ಕ್ಯಾರೋ ಅಂತರ ಮೂವ್ ಆಗ್ತಾ ಇರುತ್ತೆ. ಕರೆಕ್ಟ್. ನೀವು ಒಂದ್ ಭಾಗದಿಂದ ಒಂದ್ ಬೇಕಾದ್ರೆ ಸ್ಪೆಷಲ್ ಟ್ರೈನೇ ಬುಕ್ ಆಗ್ಬೇಕು. ಓಕೆ ಸರ್. ನಾವು ಅಮೃತ್ಸರಿಂದ ಇದಕ್ಕೆ ಸಿಲಿಗುಡಿಗೆ ಹೋದಾಗ ಸ್ಪೆಷಲ್ ಟ್ರೈನ್ ಅಲ್ಲಿ ಹೋದ್ವಿ. ಅದೊಂದು 6-7 ದಿನ ತಗೊಳುತ್ತೆ ಹೋಗಕ್ಕೆ. ಖಂಡಿತ ಸರ್. ಯಾಕಂದ್ರೆ ಅದಕ್ಕೆ ಪ್ರಿಯಾರಿಟಿ ಕೊಡಲ್ಲ. ವಾರ್ ಟೈಮಲ್ಲಿ ಮಾತ್ರ ಪ್ರಿಯಾರಿಟಿ.
ಪೀಸ್ ಟೈಮ್ ಫಾಸ್ಟ್ ಆಗಿ ಹೋಗ್ಬೇಕು. ಪೀಸ್ ಟೈಮಲ್ಲಿ ನಮಗೆ ಪ್ರಿಯಾರಿಟಿ ಇಲ್ಲ, ಪ್ಯಾಸೆಂಜರ್ ಬೇರೆಯವ್ರಿಗೆ ಪ್ರಿಯಾರಿಟಿ. ಸೊ ನಾವು ಒಂದೊಂದು ಸ್ಟೇಷನ್ ಅಲ್ಲಿ 2-3 ದಿವಸ ಇದ್ಬಿಡ್ತೀವಿ, ಆ ತರ ಕ್ಲಿಯರೆನ್ಸ್ ಸಿಗ್ತಾ ಹೋಗ್ತೀವಿ. ಸ್ಪೇಸ್ ಬೇಕಾ ಈ ಕಡೆನಾಗ ಹೋಗ್ಬೇಕಲ್ಲ. ಕರೆಕ್ಟ್. ಆಗ್ಲಿ ಸರ್, ನೀವು ಅಲ್ಲಿಂದ ಸಿಲಿಗುರಿಗೆ ಬಂದ್ರೆ, ಸಿಲಿಗುರಿ ಹತ್ರ ಬಂದ್ರೆ ವೆಸ್ಟ್ ಬೆಂಗಾಲ್ಗೆ, ಅಲ್ಲಿ ಎಷ್ಟು ವರ್ಷ ವರ್ಕ್ ಮಾಡಿದ್ರು ಸರ್? ಅಲ್ಲಿ ನಮ್ದು ಯೂನಿಟ್ 2 ವರ್ಷ ಆಯ್ತು. 2 ವರ್ಷ ಆಯ್ತು. 2 ವರ್ಷ ಆಯ್ತು. ಅಂದ್ರೆ ಈಗ ನಿಮ್ ಯೂನಿಟ್ ಟ್ರಾವೆಲಿಂಗ್ ಪರಿಸ್ಥಿತಿಗೆ ತಕ್ಕನಾಗೆ ಟ್ರಾನ್ಸ್ಫರ್ ಆಗ್ತಾರೆ. ನಮ್ದಲ್ಲಿ ಏನಾಗತ್ತೆ, ನಾವು ಇಂಡಿವಿಜುವಲ್ ನಾವು ಟ್ರಾನ್ಸ್ಫರ್ ಮಾಡ್ತಾರೆ. ಓಕೆ. ಇಂಡಿವಿಜುವಲ್ ನಾವು ಬೇರೆ ಔಟ್ ಆಫ್ ಯೂನಿಟ್ ಕೆಲ್ಸಕ್ಕೆ ಹೋಗ್ತೀವಿ. ಆಮೇಲೆ ಯೂನಿಟ್ ಜೊತೆನೂ ಹೋಗ್ತೀವಿ ನಾವು. ಸೊ ಅದಕ್ಕೆ ಪೇರೆಂಟ್ ಯೂನಿಟ್ ಅಂತಾರೆ. ನಾನು ಅಲ್ಲಿಂದ ಏನಾದ್ರು ಹೊರಗಡೆ ಬಂದ್ರೆ ಕೆಲ್ಸಕ್ಕೆ, ಆಮೇಲೆ ಇಲ್ಲಿ 2 ವರ್ಷ ಮುಗಿಸ್ಕೊಂಡು ನಾನು ಪೇರೆಂಟ್ ಯೂನಿಟ್ ವಾಪಸ್ ಹೋಗ್ತೀನಿ. ಅದು ಎಲ್ಲಿದ್ರು ಅಷ್ಟೇ. ನಾನು ಹೊರಟಾಗ ಒಂದ್ ಕಡೆ ಇರುತ್ತೆ, ನಾನು ವಾಪಸ್ ಹೋದಾಗ ಬೇರೆ ಕಡೆ ಹೋಗಿದ್ರೆ ನಾ ಬೇರೆ ಕಡೆ ಹೋಗಿ ಆ ಮೂಲಕ ಹೋಗಿ ಅಲ್ಲೇ ಹೋಗ್ಬೇಕು. ಆಗ್ಲಿ ಸರ್, ಈಗ ನೀವು ಅಲ್ಲಿ ಇದು ನಮ್ಮ ಸಿಲಿಗುರಿ ಹತ್ರ ವೆಸ್ಟ್ ಬೆಂಗಾಲಲ್ಲಿ ಅಲ್ಲೊಂದು 2 ವರ್ಷ ಇದ್ವಿ. ಅಲ್ಲಿ ಆತರ ಏನು ಜಾಸ್ತಿ ಇದೆ, ನಮ್ದು ಬರೀ ಟ್ರೈನಿಂಗ್ ಅದು ಇದು ಇತ್ತು. ನಾವು ಟ್ರೈನಿಂಗ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಅಲ್ಲಿಂದ ಕಲ್ಕಟ್ಟ ಹತ್ರ ಒಂದು ಕಂಚರಾಪಾರ ಅಂತ ಒಂದು ಜಾಗ ಇದೆ, ಓಲ್ಡ್ ಬ್ರಿಟಿಷ್ ಏರ್ ಬೇಸ್ ಅದು. ಸೊ ನಾವು ಅಲ್ಲಿಗೆ ಬಂದ್ವಿ. ಫುಲ್ ತಿರ್ಗಾ ಸ್ಪೆಷಲ್ ಟ್ರೈನ್ ಅಲ್ಲಿ ಬಂದ್ವಿ. ನಾನು ಬಂದಿದ್ದ ದಿವಸನೇ ನಂದು ಪೋಸ್ಟಿಂಗ್ ಆರ್ಡರ್ ಬಂದ್ಬಿಡಿತ್ತು. ನಾನು ಅಲ್ಲಿ ರೀಚ್ ಆದೆ ಸ್ಪೆಷಲ್ ಟ್ರೈನ್ ಅಲ್ಲಿ. ನನ್ನ ರಿಸೀವ್ ಮಾಡಕ್ ಬಂದವ್ರು ಹೇಳಿದ್ರು ನಿನ್ ಪೋಸ್ಟಿಂಗ್ ಬಂದಿದೆ ಅಂತ. ಸೊ ನಾನು ಅಲ್ಲಿಂದ ನನಗೆ ಸದರ್ನ್ ಕಮಾಂಡ್ ಪೂನಾ, ಅಲ್ಲಿ ನಾನೊಂದು ಕೋರ್ಸ್ ಮಾಡಿದ್ದೆ. ಅಂದ್ರೆ ನೀವು ಪ್ರಮೋಷನ್ ನೆಕ್ಸ್ಟ್ ಲೆವೆಲ್ ಇದಾಯ್ತು ಅಂತ? ಇಲ್ಲ, ನಂದು ಸೇಮ್ ರ್ಯಾಂಕ್ ಅಲ್ಲೇ ನನ್ನ ಪೋಸ್ಟಿಂಗ್. ಏನಾಯ್ತು, ನಾನು ಈ ಟೈಮಲ್ಲಿ ಸುಪ್ನಾಲ್ ಇದ್ದಾಗ ನಾನೊಂದು ಕೋರ್ಸ್ ಮಾಡಿದ್ದೆ. ಅವಾಗ ಜಸ್ಟ್ ಇಂಟ್ರೊಡ್ಯೂಸ್ ಆಗಿತ್ತು ಕಂಪ್ಯೂಟರ್ ಕೋರ್ಸ್ ಅಂತ. ಅವಾಗ ಇನ್ನೂ ಬರ್ತಾ ಇತ್ತು ಕಂಪ್ಯೂಟರ್. ಸೊ ನಾನು CME ಒಂದು ಕೋರ್ಸ್ ಮಾಡಿದ್ದೆ. ಸೊ ಆ ಕೋರ್ಸ್ ಮಾಡಿದವ್ರು ತುಂಬಾ ಕಡಿಮೆ ಜನ. ಸೊ ಅವಾಗ ನನ್ಗೆ ಕಮಾಂಡ್ ಹೆಡ್ ಕ್ವಾರ್ಟರ್ CME ಅವರು ಹುಡುಕ್ತಾ ಇದ್ರು, ಇಂಜಿನಿಯರ್ ಆಫೀಸರ್ ಬೇಕು, ಕಂಪ್ಯೂಟರ್ ಯಾರು ಮಾಡಿದ್ದಾರೆ ಅಂತ. ಸೊ ಅದು ಶಾರ್ಟ್ ಲಿಸ್ಟ್ ಅಲ್ಲಿ ನನ್ನ ಹೆಸರು ಇತ್ತು. ನಾನು ಡ್ಯೂ ಇದ್ದೆ ಅವಾಗ ಪೋಸ್ಟಿಂಗ್ ಗೆ. ಸೊ ನನ್ನನ್ನು ಅವ್ರು ಸೆಲೆಕ್ಟ್ ಮಾಡಿದ್ದಾರೆ. ಸೊ ನಾನು ಬಂದಾಗ ಹೇಳಿದ್ರು ನೀನ್ ಪೂನಾಗ್ ಪೋಸ್ಟಿಂಗ್ ಆಗಿದೆ ಅಂತ. ಅಂಡ್ ಐ ಜಸ್ಟ್ ಗಾಟ್ ಮ್ಯಾರಿಡ್ ಇನ್ ಸಿಲಿಗುಡಿ. 1990 ಜಸ್ಟ್ ಮ್ಯಾರೇಜ್ ಆಗಿತ್ತು. ಆಗ್ಲಿ ಸರ್. ಹಂಗೆ ನಿಮ್ಮ ಮನೆಯವರಿಗೆ ತಂದೆ ತಾಯಿ ಹೆಸರು ಹೇಳಿದ್ರು? ನಿಮ್ಮ ಮನೆಯವರ ಹೆಸರು? ನಮ್ಮ ಮನೆಯವರ ಹೆಸರು ನಂದಿನಿ ಅಂತ. ಅವರು ಮೂಲತಃ ಅವರು ಬೆಂಗಳೂರು ಅವರೇ. ಅವ್ರ ಫಾದರ್ ಕಾಫಿ ಬೋರ್ಡ್ ಅಲ್ಲಿ ಇದ್ರು, ಪದ್ಮನಾಭ್ ಅಂತ. ಈಗಿಲ್ಲ ಅವರು. ಅವ್ರ ಮದರ್ ಇದಾರೆ ಶಾರದಮ್ಮ ಅಂತ. ಅವರು ಪದ್ಮನಾಭ್ ಕಾಫಿ ಬೋರ್ಡ್ ಅಲ್ಲಿ ಇದ್ರು. ಸೊ ಇವರು ಇದೇ ಮನೆಯಲ್ಲೇ ಇನಿಷಿಯಲಿ ಸದಾಶಿವ ಬೋರ್ಡ್ ನೋಡಿದೆ, ಅನಂತ್ ಪದ್ಮನಾಭ. ಸೊ ಇಲ್ಲೇ ಇದ್ದು ಅವ್ರು ಇಲ್ಲೇ ಸ್ಕೂಲು ಕಾಲೇಜು ಎಲ್ಲ ಮಾಡಿದ್ರು. ಮ್ಯಾರೇಜ್ ಆಯ್ತು ನಿಮ್ದು ಸಿಲಿಗುರಿಲಿ ಇದ್ದಾಗ? ಅವ್ರು ಬಂದಿದ್ರು. ನನ್ನ ವೈಫ್ ಬೆಂಗಳೂರಲ್ಲಿ ಮ್ಯಾರೇಜ್ ಆಯ್ತು. ಕರೆಕ್ಟ್. ಹಾಗೆ ನಿಮ್ಗೆ ನೀವೊಂದು ಕಂಪ್ಯೂಟರ್ ಒಂದು ಸ್ಪೆಷಲ್ ಸ್ಕಿಲ್ ಕೋರ್ಸ್ ಮಾಡಿದ್ರೆ ಪುಣೆಗೆ ಅಪಾಯಿಂಟ್ ಆಯ್ತು. ಕರೆಕ್ಟ್. ಅಲ್ಲಿ ಎಷ್ಟು ವರ್ಷ ಮಾಡಿದ್ರು ಸರ್? ನಾನು ಪೂನಲ್ಲಿ 3 ವರ್ಷ ಇದ್ದೆ. 3 ವರ್ಷ ಇದ್ದೆ. ಅಲ್ಲಿ ನಂದು ಬರೀ ಕಂಪ್ಯೂಟರ್ ಓರಿಯೆಂಟೆಡ್. ನಮ್ದು ಹೆಡ್ ಕ್ವಾರ್ಟರ್ ಕಮಾಂಡ್ ಅಲ್ಲಿ ಏನಾಗುತ್ತೆ, ಚೀಫ್ ಇಂಜಿನಿಯರ್ ಸದರ್ನ್ ಕಮಾಂಡ್ ಅಂತ. ಅವ್ರು ಇಡೀ ಸೌತ್ ಅಲ್ಲಿ ಏನೇನು ಇಂಜಿನಿಯರ್ ಯೂನಿಟ್ ಇದೆಯೋ ಫುಲ್ ಕಂಟ್ರೋಲ್ ಅವ್ರು ಮಾಡ್ತಾರೆ. ಏನ್ ಕೆಲಸ, ಯಾವ ಕೆಲಸ ಮಾಡ್ತಾ ಇದಾರೆ, ಏನ್ ಮಾಡ್ಬೇಕು, ಎಷ್ಟು ದುಡ್ಡು ಕೊಡ್ಬೇಕು ಇವ್ರಿಗೆ, ಫಂಡಿಂಗ್, ರಿಸೋರ್ಸಸ್ ಎಲ್ಲ ಅವ್ರು ಕಂಟ್ರೋಲ್ ಮಾಡ್ತಾರೆ. ಕಾಂಬ್ಯಾಟ್ ಯೂನಿಟ್ಸ್ ಅವ್ರ MES ಯೂನಿಟ್ಸ್. ಇಂಜಿನಿಯರ್ಸ್ ಅಲ್ಲಿ ನಮ್ದು 3 ಇದೆ. ಒಂದು ಕಾಂಬ್ಯಾಟ್ ರೆಜಿಮೆಂಟ್ಸ್ ನಾನು ಹೇಳಿದ್ನಲ್ಲ ಇದು. ಎರಡನೇದು MES ಮಿಲಿಟರಿ ಇಂಜಿನಿಯರಿಂಗ್ ಸರ್ವಿಸಸ್, ಕನ್ಸ್ಟ್ರಕ್ಷನ್ ಎಲ್ಲ ರಿಲೇಟೆಡ್ ಇವ್ರು ಮಾಡ್ತಾರೆ. ಇನ್ನೊಂದು ಬಾರ್ಡರ್ ರೋಡ್ಸ್ ಅಂತ. ಬಾರ್ಡರ್ಸ್ ಅಲ್ಲಿ ರೋಡ್ಗಳು ಮಾಡೋರು ಅವ್ರದ್ದು. ಈ 3 ಸೇರಿ ಇಂಜಿನಿಯರ್ಸ್ ಆಗ್ತೀವಿ ನಾವು. ಸೊ ನಾವು ನಮ್ಮ ಆಫೀಸರ್ಸ್ ಈ 3ರಲ್ಲಿ ಎಲ್ಲಿ ಬೇಕಾದ್ರೆ ಟ್ರಾನ್ಸ್ಫರ್ ಆಗ್ಬೋದು. ನಾನು ಬಾರ್ಡರ್ ರೋಡ್ಗೂ ಹೋಗ್ಬೋದು, MESಗೂ ಹೋಗ್ಬೋದು, ಈ ಇಂಜಿನಿಯರ್ ರೆಜಿಮೆಂಟ್ಗಂತೂ ಹೋಗ್ಲೇಬೇಕು ಕಂಪಲ್ಸರಿ. ಸೊ ಸದರ್ನ್ ಕಮಾಂಡ್ ಅಲ್ಲಿ ಸದರ್ನ್ ಇಂಡಿಯಾಲಿ ಯಾರ್ಯಾರು ಇದಾರೋ ಕಂಪ್ಲೀಟ್ ಇಂಜಿನಿಯರ್ ಯೂನಿಟ್ಸ್ ಅವ್ರು ಕಂಟ್ರೋಲ್ ಮಾಡ್ತಾರೆ. ಚೀಫ್ ಇಂಜಿನಿಯರ್ ಅಂತ ಅವ್ರ ಲೆವೆಲ್ ಮೇಜರ್ ಜನರಲ್, ಹೈ ಲೆವೆಲ್ ಅವರು. ಈಗ ನೀವು ಒಂದು 3 ವರ್ಷ ಬಂದ್ರಿ, ಅವತ್ತು ಕಂಪ್ಯೂಟರ್ ಇವತ್ತು ಕಾಮನ್ ಆಗಿದೆ. ಅವಾಗ ಕಂಡ್ಬಿಡ್ತಿದ್ದು. ಅವಾಗ ನಾನು ಇನ್ಫ್ಯಾಕ್ಟ್ ನನ್ನ ಹೋಲ್ ಯೂನಿಟ್ ಅಲ್ಲಿ ಒಬ್ಬನೇ ಇದ್ದೆ. ಎಲ್ಲ ಅದೇನಾಯ್ತು, ನನಗೆ ಅಲ್ಲಿ ಲೀವ್ ಕೂಡ ಸಿಗ್ತಾ ಇರ್ಲಿಲ್ಲ. ನನ್ನ ಮೇಲೆ ಡಿಪೆಂಡ್ ಆಗ್ಬಿಟ್ಟಿತ್ತು. ಬಹಳ ಕಷ್ಟ ಆಯ್ತು ನಂಗೆ ಲೀವ್ ಸಿಗಕ್ಕೆ. ನೀವು ಅದೊಂದು ಕಲ್ತಿ, ನೀವು ಅದು ಹೊಸದಾಗಿ ಕಲ್ತಿದ್ದು. ಆಮೇಲೆ ಅಲ್ಲಿರೋ ಟ್ರೈನ್ ಅಪ್ ಮಾಡಿ ಒಂದ್ 3 ವರ್ಷ ವರ್ಕ್ ಮಾಡಿದ್ರೆ ಆಮೇಲೆ ಮುಂದೆ ಆಮೇಲೆ ನನಗೆ ಅಲ್ಲಿಂದ ವಾಪಸ್ ಸೇಮ್ ಯೂನಿಟ್ ಗೆ ಬರ್ಬೇಕಲ್ಲ, ಮೂಲ ಬರ್ಲೇಬೇಕು. ಅದು ಅಷ್ಟೊತ್ತಿಗೆ ಅದು ಕಂಚರಾಪಾರ ಇಂದ ಅದು ಇಲ್ಲ, ನಾನು ವಾಪಸ್ ಹೋದಾಗ ಅದು ಇನ್ನೂ ಕಂಚರಾಪಾರಲ್ಲೇ ಇತ್ತು. ವೆಸ್ಟ್ ಬೆಂಗಾಲ್. ಯಾಕೆ ಅಂದ್ರೆ ಆ ಟೈಮಲ್ಲಿ ಇದು ಯೂನಿಟ್ ಇದು 4 ವರ್ಷ ಮಾಡಿದ್ರು ಪೀಸ್ ಅಂತ. ಒಂದು ಜಾಗದಲ್ಲಿ ಇರಬೇಕು. ಸೊ ನಾನು ವಾಪಸ್ ಅಲ್ಲಿಗೆ ಹೋದೆ. ಬಟ್ ಅವಾಗ ನಾ ಫಸ್ಟ್ ಟೈಮ್ ನಾನು ಇರ್ಲಿಲ್ವಲ್ಲ, 1 ತಿಂಗಳು ಇರ್ಲಿಲ್ಲ. ಬಂದ ತಕ್ಷಣ ಇಲ್ಲಿ ಪೋಸ್ಟಿಂಗ್ ಆಗಿತ್ತಲ್ಲ. ಸೊ ನಾನು ವಾಪಸ್ ಹೋಗಿ 2 ವರ್ಷ ಅಲ್ಲಿದ್ದೆ ತಿರ್ಗಾ. ಅಲ್ಲಿ ಟ್ರೈನಿಂಗ್. ಅಲ್ಲಿಂದ ನಾನು ನನ್ನ ನಾನು ಅಲ್ಲೋಗಿ ಕಂಪ್ನಿ ಕಮಾಂಡರ್ ಅಂತ ಇದು ಸಿಕ್ತು ನನ್ ಪ್ರಮೋಷನ್ ನೆಕ್ಸ್ಟ್ ಲೆವೆಲ್ಗೆ. ನಮ್ದೊಂದು ಕಂಪನಿ 3 ಕಂಪನಿ ಅಂತ ಹೇಳಿದ್ನಲ್ಲ. ಒಂದು ಕಂಪನಿ ನನಗೆ ಕಂಪ್ನಿ ಕಮಾಂಡರ್ ಮಾಡಿದ್ರು. ಸೊ ಆ ಕಂಪ್ನಿನ ತಗೊಂಡು ನಾನು ದಿಮಾಪುರ್ಗೆ ಹೋದೆ. ದಿಮಾಪುರ ಅಸ್ಸಾಂ? ಇಲ್ಲ, ಇದು ನಾಗಾಲ್ಯಾಂಡ್. ನಾರ್ತ್ ಈಸ್ಟ್. ಯಾಕೆ ಹೋಗ್ಬೇಕಾಯ್ತು ಅಂದ್ರೆ ನಾಗಾಲ್ಯಾಂಡ್ ಅಲ್ಲಿ
ಈ ಗಲಾಟೆಗಳು ನಡೀತಾ ಇತ್ತು ಅವಾಗ, ಗೊತ್ತಲ್ಲ. ಇವಾಗ ಸ್ವಲ್ಪ ನಾಗಾಲ್ಯಾಂಡ್ ಅಲ್ಲಿ ಕಡಿಮೆ ಆಗಿದೆ, ಮಣಿಪುರಲ್ಲಿ ಜಾಸ್ತಿ ಆಗಿದೆ. ಇದೇ ತರ ಗಲಾಟೆ ನಾಗಾಲ್ಯಾಂಡ್ ಅಲ್ಲೂ ಇತ್ತು ಅವಾಗ. ಸೊ ಅವಾಗ ಗಲಾಟೆಗಳಾಗ್ತಿದ್ದಾಗ ತುಂಬಾ RR ಯೂನಿಟ್ಸ್ ನ ಅಲ್ಲಿ ಇಂಡಕ್ಟ್ ಮಾಡಿದ್ರು, ಅಸ್ಸಾಂ ರೈಫಲ್ಸ್ RR. ಬಟ್ ಅವ್ರಿಗೆ ಇದಕ್ಕೆ ಇದಿರ್ಲಿಲ್ಲ, ಶೆಲ್ಟರ್. ಅಂಡ್ ನಾಗಾಲ್ಯಾಂಡ್ ಅಲ್ಲಿ ಒಂದೇ ಒಂದು ಇಂಜಿನಿಯರ್ ರೆಜಿಮೆಂಟ್ ಇತ್ತು, ಅವ್ರ ಕೈಲಿ ಆಗ್ತಾ ಇರ್ಲಿಲ್ಲ ಎಲ್ಲಾರ್ಗು ಇದ್ ಮಾಡಕ್ಕೆ. ಸೊ ಅವಾಗ ಇವ್ರೇನ್ ಮಾಡೋದು, ನಮ್ದು ಯೂನಿಟ್ ನ ಒಂದು ಕಂಪ್ನಿ ಅಲ್ಲಿ ಕಳ್ಸಿದ್ರು ಹೆಲ್ಪ್ ಮಾಡಕ್ಕೆ ಅಂತ. ಸೊ ನಾವು ಅಲ್ಲಿ ಹೋಗಿ ತುಂಬಾ ಶೆಲ್ಟರ್ ಗಳು ಕನ್ಸ್ಟ್ರಕ್ಟ್ ಮಾಡಿದೀವಿ. ನಾರ್ಮಲ್ ಪ್ಲೇಸ್ ಅಲ್ಲ, ಬೇರೆ ಗುಡ್ಡಗಾಡ್ ಪ್ರದೇಶ, ತುಂಬಾ ಜಾಸ್ತಿ. ಅಲ್ಲಿ ಟ್ರಾವೆಲ್ ಮಾಡೋದೇ ಕಷ್ಟ. ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಟ್ರಾವೆಲ್ ಮಾಡೋದು ತುಂಬಾ ರಿಸ್ಕಿ. ನಾವು ಸಿವಿಲ್ ಡ್ರೆಸ್ ಹಾಕೊಂಡು ಟ್ಯಾಕ್ಸಿಲಿ ಹೋಗ್ತಾ ಇದ್ವಿ ಇನ್ಸ್ಪೆಕ್ಷನ್ ಮಾಡ್ಬೇಕು ಅಂದ್ರೆ. ಅಲ್ಲಿ ನಾನು 1 ವರ್ಷ ಇದ್ದೆ. 1 ವರ್ಷ ನಿಮ್ಗೆ ಏನ್ ಬೇಕು ನಮ್ಮ ಇದಕ್ಕೆ ಕನ್ಸ್ಟ್ರಕ್ಷನ್ ಎಲ್ಲ ಉಸ್ತುವಾರಿ ವಹಿಸಿ ನಿರ್ವಹಣೆ ಮಾಡಿದ್ರೆ 1 ವರ್ಷ ಅಲ್ಲಿ ಮುಗಿಸಿ ಬಂದೆ. ನನಗೆ ಇನ್ಫ್ಯಾಕ್ಟ್ ನಮ್ದು ರೆಜಿಮೆಂಟ್ಗೂ ಒಳ್ಳೆ ಹೆಸರು ಸಿಕ್ತು. ನನಗೆ ಕಮೆಂಡೇಶನ್ ಕಾರ್ಡ್ ಸಿಕ್ತು, ಚೀಫ್ ಆಫ್ ಆರ್ಮಿ ಸ್ಟಾಫ್ ಕಮೆಂಡೇಶನ್ ಕಾರ್ಡ್. 1 ವರ್ಷ ಕೆಲಸ ಅಲ್ಲಿ ಮಾಡಿದ್ದಕ್ಕೆ. ಆಮೇಲೆ ವಾಪಸ್ ಯೂನಿಟಿಗೆ ಬಂದೆ. ಯೂನಿಟಿಗೆ ಬಂದಾಗ ನಮ್ದೊಂದು ಎಕ್ಸಾಮಿನೇಷನ್ ನಡೆಯುತ್ತೆ. ನೀವು ಕೇಳಿರ್ಬೋದು, ವೆಲ್ಲಿಂಗ್ಟನ್ ಅಲ್ಲಿ ಒಂದು ಕಾಲೇಜ್ ಇದೆ, ಡಿಫೆನ್ಸ್ ಸರ್ವಿಸಸ್ ಸ್ಟಾಫ್ ಕಾಲೇಜ್ ಅಂತ. ಅದು ವೆರಿ ವೆರಿ ಪ್ರೆಸ್ಟಿಜಿಯಸ್ ಕಾಲೇಜ್ ಅದು. ಅದು ತುಂಬಾ ಕಡಿಮೆ ಜನ ಅದನ್ನ ಕೋರ್ಸ್ ಮಾಡ್ತಾರೆ. ಅದು 1 ವರ್ಷದ ಕೋರ್ಸ್ ಅದು. ನೀವು ಅದ್ ಮಾಡ್ಬೇಕು ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಇದೆ ಒಂದು, ಅದಕ್ಕೆ ನೀವು ಬರೀಬೇಕು. ಒಂದು 100 ಜನ ಸೆಲೆಕ್ಟ್ ಆಗ್ತಾರೆ ವರ್ಷಕ್ಕೆ. ಅಂಡ್ ಸೊ ಅದನ್ನ ಬಂದಾಗ ನಮ್ದು CO ಕಮಾಂಡಿಂಗ್ ಆಫೀಸರ್ ಅಂತ ಹೇಳ್ತೀವಿ, ಅವ್ರು ಹೇಳಿದ್ರು ನೀನ್ ಇದನ್ನ ತಗೋಬೇಕು ಇವಾಗ, ನೀನ್ ಕರೆಕ್ಟ್ ಟೈಮ್ ಏಜ್ಗಳು ಬಂದಿದ್ಯಾ ಅಂತ. ಸೊ ನಾನು ಅಪ್ಲೈ ಮಾಡಿದೆ ಅದಕ್ಕೆ. ಓದ್ಬಿಟ್ಟು ಒಂದು 6 ತಿಂಗಳು ಆಲ್ಮೋಸ್ಟ್ ನನಗೂ ಫ್ರೀ ಕೊಟ್ಬಿಟ್ರು ನಮ್ CO, ಓದ್ಕೋ ಚೆನ್ನಾಗೆ ಅಂತ. ನಿಮ್ಮ ನಾಲೆಡ್ಜ್ ಎಲ್ಲ ಅಬ್ಸರ್ವ್ ಮಾಡಿದ್ರು. ಸೊ ಅದನ್ನ ಓದಿ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲೇ ತಗೊಂಡೆ, ಅದು ಕ್ಲಿಯರ್ ಮಾಡಿದೆ. ಆಮೇಲೆ ಅಷ್ಟೊತ್ತಿಗೆ ನಾನು ಎಕ್ಸಾಮ್ ಬರೆಯೋ ಅಷ್ಟೊತ್ತಲ್ಲಿ ಯೂನಿಟ್ ಅಲ್ಲಿಂದ ಪಠಾನ್ಕೋಟ್ಗೆ ಬಂತು. ನಮ್ಮ ತಿರ್ಗಾ ಇಲ್ಲಿ ಪಠಾನ್ಕೋಟ್ಗೆ, ಪಾಕಿಸ್ತಾನ್ ಬಾರ್ಡರ್. ಅದೇ ನಾವು ಅಮೃತ್ಸರ್ ಅಲ್ಲಿ ಇದ್ವಿ, ಇವಾಗ ಪಠಾನ್ಕೋಟ್. ಸೊ ಅಲ್ಲಿಗೆ ಬಂದ್ಬಿಡ್ತು. ನಾನು ಅಲ್ಲಿ ಎಕ್ಸಾಮ್ಗೂ ಅಂತ ಅಲ್ಲಿ ಉಳ್ಕೊಂಡು ಆಮೇಲೆ ಎಕ್ಸಾಮ್ ಮುಗಿಸ್ಕೊಂಡು ವಾಪಸ್ ಬಂದು ನಾನು ಪಠಾನ್ಕೋಟ್ಗೆ ಬಂದೆ. ಪಠಾನ್ಕೋಟಲ್ಲಿ 1 ತಿಂಗಳಿದ್ದೆ, ಅಷ್ಟು ರಿಸಲ್ಟ್ ಬಂತು, ನನ್ ಕ್ಲಿಯರ್ ಆಗ್ಬಿಟ್ಟಿತ್ತು ಸ್ಟಾಫ್ ಕಾಲೇಜು. ಸೊ ಅದನ್ನ ನಾನು ಜಾಯಿನ್ ಆಗಕ್ಕೆ ನಾನು ಜೂನ್ 92 ನಾನು ಅಲ್ಲಿಂದ ಹೊರಟ್ಬಿಟ್ಟೆ.